ಇದ್ದರೆ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ತಮಿಳುನಾಡಿನ ಕರೂರಿನಲ್ಲಿ ಘನಘೋರ ಕಾಲ್ತುಳಿತ ಸಂಭವಿಸಿದೆ. ನಟ ವಿಜಯ್ ನೋಡೋದಕ್ಕೆ ಬಂದ 40 ಜನರು ಸಾವಿನ ಮನೆಯನ್ನ ಸೇರಿದ್ದಾರೆ. ಆ ಕಾಲ್ತುಳಿತದ ಎಫೆಕ್ಟ್ ಹೇಗಿತ್ತು, ಅಷ್ಟು ದೊಡ್ಡ ಅನಾಹುತ ಹೇಗೆ ಸಂಭವಿಸಿತು ಅಂತ ನೋಡೋಣ ಬನ್ನಿ ಈ ವರದಿ. ನಟ ವಿಜಯ್ ರ್ಯಾಲಿಯಲ್ಲಿ ಸಾವಿನ ರಣಕೇಕೆ. ಕಾಲ್ತುಳಿತದಲ್ಲಿ ಸತ್ತವರ ಸಂಖ್ಯೆ 39ಕ್ಕೆ ಏರಿಕೆ. ನಟ ರಾಜಕಾರಣಿ ವಿಜಯ್ ದಳಪತಿ ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಶಕ್ತಿಯಾಗಿ ಉದಯಿಸಬೇಕೆಂದು ಭರ್ಜರಿ ರೋಡ್ ಶೋ ರ್ಯಾಲಿ ನಡೆಸುತ್ತಿದ್ದಾರೆ. ಒಂದು ಕಡೆ ಸಾವಿರಾರು ಅಭಿಮಾನಿಗಳು, ಇನ್ನೊಂದು ಕಡೆ ಅಪಾರ ಸಂಖ್ಯೆಯ ಜನರು ವಿಜಯ್ ನೋಡೋಕೆ ಬರ್ತಿದ್ದಾರೆ. ನಿನ್ನೆಯೂ ಕರೂರಿನಲ್ಲಿ ನಡೆದ ರ್ಯಾಲಿಗೆ ಹತ್ರತ್ರ 2 ಲಕ್ಷ ಜನ ಬಂದಿದ್ರು. ಆಗ್ಲೇ ಘನಘೋರ ಕಾಲ್ತುಳಿತ ಸಂಭವಿಸಿತು. ತಮಿಳುನಾಡಿನ ನಟ ಟಿವಿಕೆ ಪಕ್ಷದ ಅಧ್ಯಕ್ಷ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಉಂಟಾಗಿ ಮೃತಪಟ್ಟವರ ಸಂಖ್ಯೆ 39ಕ್ಕೆ ಏರಿದೆ. 26 ಪುರುಷರು ಮತ್ತು 25 ಮಹಿಳೆಯರು ಸೇರಿದಂತೆ 51 ಜನ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರಾಥಮಿಕವಾಗಿ ಈ ದುರಂತಕ್ಕೆ ಪ್ರಮುಖವಾಗಿ 4 ಕಾರಣಗಳು ಎಂದು ಹೇಳಲಾಗುತ್ತಿದೆ. ಕಾರಣ 1, ನಿರೀಕ್ಷೆಗಿಂತ 3 ಪಟ್ಟು ಹೆಚ್ಚು ಸೇರಿದ ಜನ. ಚೆನ್ನೈನಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿರೋ ಕರೂರ್ನಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಪಕ್ಷ ಯೋಚಿಸಿದ್ದ ಜನಸಂಖ್ಯೆಗಿಂತ ಹಲವು ಪಟ್ಟು ಹೆಚ್ಚು ಜನ ಜಮಾಯಿಸಿದ್ರಿಂದಲೇ ಈ ದುರ್ಘಟನೆ ನಡೆದಿದೆ. ಆಯೋಜಕರು 10,000 ಜನ ಸೇರ್ತಾರೆ ಅಂತ ನಿರೀಕ್ಷಿಸಿದ್ರು. ಅದಕ್ಕಾಗಿ ಮೈದಾನವನ್ನು ಕೇಳಿದ್ರು. ಆದ್ರೆ ರ್ಯಾಲಿಗೆ ಬಂದಿದ್ದು 2 ಲಕ್ಷ ಜನ. ಅದೇ ಕಾರಣಕ್ಕೆ ಈ ದುರಂತ ಸಂಭವಿಸಿದೆ. ಕಾರಣ 2, 6 ಗಂಟೆ ತಡವಾಗಿ ಬಂದ ವಿಜಯ್. ಮಧ್ಯಾಹ್ನ 3 ಗಂಟೆಗೆ ಶುರುವಾಗಬೇಕಿದ್ದ ಕಾರ್ಯಕ್ರಮಕ್ಕೆ ವಿಜಯ್ ಸಂಜೆ ಸುಮಾರು 7 ಗಂಟೆ 40 ನಿಮಿಷಕ್ಕೆ ಬಂದ್ರು. ಜನಸಂದಣಿ ಗಂಟೆಗಟ್ಟಲೆ ಕಾಯ್ತಾ ಇತ್ತು. ವಿಜಯ್ ತಡವಾಗಿ ಬಂದಿದ್ರಿಂದ ಜನರಲ್ಲಿ ಆಯಾಸ ಕೂಡ ಹೆಚ್ಚಾಗಿತ್ತು. ಕೆಲವರು ಅಸ್ವಸ್ಥರಾಗಿ ಬೀಳಲು ಶುರು ಮಾಡಿದ್ರು. ಮಹಿಳೆಯರು, ಮಕ್ಕಳು ಸಹ ಕುಸಿದು ಬಿದ್ರು. ವಿಜಯ್ ಭಾಷಣವನ್ನ ಅರ್ಧಕ್ಕೆ ನಿಲ್ಲಿಸಿದ್ರು. ಅಸ್ವಸ್ಥರಾದ ಬೆಂಬಲಿಗರಿಗೆ ನೀರಿನ ಬಾಟಲಿಗಳನ್ನ ಎಸೆದ್ರು. ಆದ್ರೆ ಪರಿಸ್ಥಿತಿ ಕೈಮೀರಿ ಹೋಗುತ್ತಿತ್ತು. ಅಲ್ಲದೆ ಬಾಲಕಿಯೊಬ್ಬಳು ಕಾಣೆಯಾಗಿದ್ದಕ್ಕೆ ಉಂಟಾದ ಗೊಂದಲದಿಂದ ಜನರ ನಡುವೆ ಗದ್ದಲ ಹೆಚ್ಚಾಗಿತ್ತು. ಕಾರಣ 3, ಆಹಾರ ಹಾಗೂ ನೀರಿನ ಸಮಸ್ಯೆ. ಬಿಸಿಲಿನಲ್ಲಿ ಗಂಟೆಗಟ್ಟಲೆ ಕಾಯ್ತಿದ್ದ ಜನರಿಗೆ ಕುಡಿಯುವ ನೀರು ಮತ್ತು ಆಹಾರದ ಕೊರತೆ ಇತ್ತು. ರ್ಯಾಲಿಯನ್ನ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ನಿಗದಿಪಡಿಸಲಾಗಿತ್ತು. ಆದ್ರೆ ಜನ ಶನಿವಾರ ಬೆಳಗ್ಗೆ 11 ಗಂಟೆಯಿಂದಲೇ ಸೇರಲು ಶುರು ಮಾಡಿದ್ರು. ಕಾರಣ 4, ಕಾರ್ಯಕ್ರಮ ಆಯೋಜಕರ ಲೋಪ. ಕಾರ್ಯಕ್ರಮವನ್ನ ಸರಿಯಾಗಿ ವ್ಯವಸ್ಥೆ ಮಾಡದ ಆಯೋಜಕರ ಲೋಪವೇ ದುರಂತಕ್ಕೆ ಕಾರಣ ಎನ್ನಲಾಗುತ್ತಿದೆ. ರ್ಯಾಲಿಗೆ ಕೇವಲ 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿತ್ತು. ಜನಸಂದಣಿ ನಿರ್ವಹಣೆಯ ಜವಾಬ್ದಾರಿಯನ್ನ ಪಕ್ಷದ ಕಾರ್ಯಕರ್ತರು ತೆಗೆದುಕೊಳ್ಳಬೇಕಿತ್ತು. ಅದೂ ಕೂಡ ಆಗಲಿಲ್ಲ. ದುರಂತಕ್ಕೆ ನಿಖರ ಕಾರಣಗಳು ತನಿಖೆಯ ನಂತರವೇ ತಿಳಿಯಲಿದೆ. ರಾಜ್ಯ ಸರ್ಕಾರವು ಸಂತ್ರಸ್ತರ ಕುಟುಂಬಗಳಿಗೆ ಪರಿಹಾರ ಘೋಷಿಸಿದೆ. ಪ್ರತಿ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಆ ಜನ ಸೇರಿದ ಮೇಲೆ ಭದ್ರತೆ ವ್ಯವಸ್ಥೆ ಏನು, ಊಟದ ವ್ಯವಸ್ಥೆ ಏನು, ಹೋಗೋದಕ್ಕೆ ವ್ಯವಸ್ಥೆ ಏನು, ಬರೋದಕ್ಕೆ ವ್ಯವಸ್ಥೆ ಏನು, ಅನೇಕ ರೀತಿಯ ಪ್ರಶ್ನೆಗಳು ಮೂಡುತ್ತೆ. ಇದು ಸುಮ್ಮನೆ ಏನು ಬಂದ್ರೋ ಹೋದ್ರೋ ಅಂತಲ್ಲ. ಯಾರು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೋ ಕಾರ್ಯಕ್ರಮ ಆಯೋಜನೆ ಮಾಡಿದವರು ಸಂಪೂರ್ಣ ಜವಾಬ್ದಾರಿಯನ್ನ ತಗೋಬೇಕಾಗುತ್ತೆ. ಹುಡುಗಾಟಿಗೆ ಅಲ್ಲ ಇದು. ವಿಜಯ್, ಇದು 100ಕ್ಕೆ 100ರಷ್ಟು ನಿಮ್ಮದೇ ತಪ್ಪು. ಪೊಲೀಸರು ಎಲ್ಲವನ್ನ ನಿಮಗೆ ತಿಳಿಸಿ ಹೇಳಿದ್ದರಂತೆ. ಆದ್ರೆ ನೀವು ಇದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಿಲ್ಲ.
ಜನಸಾಮಾನ್ಯರ ಜೀವ ಅಲ್ಲ, ನಮಗೇನಾಗಬೇಕಾಗಿದೆ? ನಾನ್ ಬಂದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ಬೇಕು, ದೇಶದಾದ್ಯಂತ ಸುದ್ದಿ ಆಗ್ಬೇಕು. ಅಬ್ಬಾ ಏನ್ ಕ್ರೇಜ್ ಅಪ್ಪ ವಿಜಯ್ಗೆ ಅಂತ ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಕೋಬೇಕು. ನಿಮ್ಗೆ ಅಷ್ಟೇ ಬೇಕಾಗಿದ್ದು. ಜನ ಸಾಯ್ತಾರ, ಸಾಯ್ಲಿ ನಮಗೇನು, ಕಾಲ್ ತುಳಿತ ಆಯ್ತಾ ಆಗ್ಲಿ ನಮಗೇನು. ಈ ರೀತಿಯ ಮನಸ್ಥಿತಿ ಆದ್ರೆ ನೀವು ನಾಯಕರು ಅಂತ ಹೇಳಿಸ್ಕೊಳ್ಳೋದಕ್ಕೆ ನಾಲಾಯಕ. ಬೃಹತ್ ರ್ಯಾಲಿಗೆ ಪ್ಲಾನ್ ಮಾಡಿದ್ದು ಈ ಟಿವಿಕೆ ಅಧ್ಯಕ್ಷ ವಿಜಯ್. ಆಯ್ತು, ಮಾಡ್ಕೊಳ್ಳಿ ಪ್ಲಾನ್, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಬೇಕಲ್ಲ. ಅದೇ ಕಾಲ್ ತುಳಿತದಲ್ಲಿ 9 ಮಕ್ಕಳು ಸೇರಿದಂತೆ 40 ಜನ ಸಾವನ್ನಪ್ಪಿದ್ದಾರೆ. 40 ಜನರ ಜೀವಕ್ಕೆ ಬೆಲೆ ಇಲ್ವಾ? ಇವರೆಲ್ಲ ಬಂದವರು ನಿಮ್ಮನ್ನು ನೋಡೋದಕ್ಕೆ, ಈ ವಿಜಯ್ ದಳಪತಿಯನ್ನ ನೋಡೋದಕ್ಕೆ ಬಂದವರು ಇವರೆಲ್ಲ. ಸುರಕ್ಷಿತವಾಗಿ ವಾಪಸ್ ಮನೆಗೆ ಹೋಗೋದಕ್ಕಾಗ್ಲಿಲ್ಲ. ಆ ಬೈಕ್ಗಳು ಅಲ್ಲೇ ಬಿದ್ದಿದೆ. ಆ ಪರಿಸ್ಥಿತಿಯನ್ನ ನೋಡ್ಬೇಕು ನೀವು ಹೆಂಗಾಗಿದೆ ಅಂತ. ಕರೂರಲ್ಲಿ ಇವತ್ತು ದುರಂತ ಸಂಭವಿಸೋದಕ್ಕೆ ವಿಜಯ್ ಮಾಡಿದಂತ ತಪ್ಪೇ ಕಾರಣ. ಏನ್ ಕಾರಣ, ಯಾವ ತಪ್ಪು ಅವರು ಮಾಡಿದ್ದು ನೋಡ್ತಾ ಹೋಗೋಣ. ಸಾಲು ಸಾಲು ಎಡವಟ್ಟುಗಳನ್ನ ಮಾಡಿಕೊಂಡಿದ್ದಾರೆ ವಿಜಯ್, ಸಾಲು ಸಾಲು ಎಡವಟ್ಟುಗಳು. ರ್ಯಾಲಿಗೆ ವಿಜಯ್ ತಡವಾಗಿ ಬಂದಿದ್ದೇ ಈ ರೀತಿಯ ಭೀಕರ ಕಾಲ್ ತುಳಿತಕ್ಕೆ ಮುಖ್ಯವಾದಂತ ಕಾರಣ ಆಗಿದೆ. ವಿಜಯ್ ವಿರುದ್ಧ ಡಿಜಿಪಿ ಜಿ ವೆಂಕಟರಾಮನ್ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಸಾಲು ಸಾಲು ಆರೋಪಗಳ ಪಟ್ಟಿಯನ್ನ ಅವರು ಇಡ್ತಾ ಇದ್ದಾರೆ. ವಿಜಯ್ನ ನೋಡೋದಕ್ಕೆ ಬೆಳಿಗ್ಗೆಯಿಂದನೇ ಜನ ಬರೋದಕ್ಕೆ ಶುರುವಾದ್ರು. ಇವತ್ತು ವಿಜಯ್ ಬರ್ತಾರೆ ಕರೂರ್ಗೆ, ವಿಜಯ್ ಬರ್ತಾರೆ ಅಂತ ಹೇಳಿ ಜನ ನೋಡೋದಕ್ಕೆ ಆರಂಭ ಮಾಡಿಬಿಟ್ರು ಬೆಳಿಗ್ಗೆಯಿಂದಾನೆ. ರ್ಯಾಲಿ ಆಕ್ಚುಲಿ ಟೈಮಿಂಗ್ ಇದ್ದಿದ್ದು ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಅಂತ ಹೇಳಿ ರ್ಯಾಲಿಯ ಟೈಮಿಂಗ್ಸ್ ಇದು. ಮಧ್ಯಾಹ್ನ 3 ಗಂಟೆಯಿಂದ ಸ್ಟಾರ್ಟ್ ಆದ್ರೆ 10 ಗಂಟೆ ಕ್ಲೋಸ್ ಅಂತ ಹೇಳಿ. ಆದ್ರೆ ಬೆಳಿಗ್ಗೆಯಿಂದಾನೇ ಜನ ಬರೋದಕ್ಕೆ ಶುರು ಮಾಡಿದ್ರು ಕರೂರ್ಗೆ. ಕರೂರ್ ಸಿಟಿಯನ್ನ ನಿಮಗೆ ಬೆಳಿಗ್ಗೆಯಿಂದ ತೋರಿಸ್ತಾ ಇದೀವಿ ವೀಕ್ಷಕರೇ. ಆ ರ್ಯಾಲಿ ಸೇರುವಂತ ಜಾಗ ಹೇಗಿದೆ ಅದನ್ನು ತೋರಿಸಿದೀವಿ. ವೆರಿ ಕಂಜೆಸ್ಟೆಡ್. ಅಷ್ಟೊಂದು ಲಕ್ಷ ಸಂಖ್ಯೆಯಲ್ಲಿ ಜನ ಸೇರೋದಕ್ಕೆ, ಸೇರಿದರೆ ಅಲ್ಲಿ ವ್ಯವಸ್ಥೆ ಆಗೋದಕ್ಕೆ ಸಾಧ್ಯನಾ? 3 ಗಂಟೆಗೆ ಸ್ಟಾರ್ಟ್ ಆಗಬೇಕಾಗಿದ್ದಂತ ರ್ಯಾಲಿ ಸ್ಟಾರ್ಟ್ ಆಗಿದ್ದು ಎಷ್ಟು ಗಂಟೆಗೆ? ಬೆಳಿಗ್ಗೆ 11 ಗಂಟೆಯಿಂದಾನೇ ಕರೂರಿಗೆ ಜಮಾಯಿಸಿದ್ರು ಜನ. ಆದ್ರೆ ಇವರು 3 ಗಂಟೆಗೆ ಬರಬೇಕಾಗಿರೋರು 7:40ಕ್ಕೆ ಬಂದ್ರು. ಮಧ್ಯಾಹ್ನ 3 ಗಂಟೆಗೆ ಬರಬೇಕಾದಂತ ವಿಜಯ್ ಬಂದಿದ್ದು 7:40ಕ್ಕೆ. ನೋಡಿ, 4 ರಿಂದ 5 ಗಂಟೆ ತಡವಾಗಿ ವಿಜಯ್ ಬಂದಿದ್ದು. ಜನ ಸೇರ್ತಾರ, ಸೇರ್ಲಿ, ಬಿಸಿಲ ಇರ್ಲಿ ಬಿಡ್ರಿ, ನನ್ನ ನೋಡೋದಕ್ಕೆ ಬರ್ತಾರ ಅವರು. ಬೇಕಂದವ್ನು ಇರ್ತಾನೆ, ಬೇಡ ಅನ್ನೋನು ಮನೆ ಹೋಗ್ತಾನೆ ಅನ್ನುವಂತಹ ಈ ದಿಮಾಕಿನ ಮನಸ್ಥಿತಿ ಇದೆಯಲ್ಲ, ಈ ದಿಮಾಕಿನ ಮನಸ್ಥಿತಿಯಿಂದ ಇವತ್ತು ಇಷ್ಟು ಜನ ಮೃತಪಟ್ಟರು. ಇನ್ನ ಆಯೋಜಕರು ಈ ಬೆಳಿಗ್ಗೆಯಿಂದ ಇಷ್ಟೊಂದು ಜನ ಬಂದ್ರು. ಅವರಿಗೆ ನೀರಿನ ವ್ಯವಸ್ಥೆ ಇಲ್ಲ, ಊಟದ ವ್ಯವಸ್ಥೆ ಇಲ್ಲ, ಏನ್ ಬೇಕು ಯಾವ ವ್ಯವಸ್ಥೆಯನ್ನು ಕೂಡ ಮಾಡಲಿಲ್ಲ. ಆಯೋಜಕರು ಕಾರ್ಯಕ್ರಮ ಮಾಡಿದೀವಿ ಅಂತಂದ್ರೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಕನಿಷ್ಠ ಪಕ್ಷ ನೀರಿನ ವ್ಯವಸ್ಥೆಯನ್ನು ಕೂಡ ಆಯೋಜಕರು ಮಾಡಿಲ್ಲ. ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ನಿಮಗೆ ಜನ ಸೇರ್ಬೇಕು, ಸಿಕ್ಕಾಪಟ್ಟೆ ಸೌಂಡ್ ಆಗ್ಬೇಕು. ಸಿಕ್ಕಾಪಟ್ಟೆ ಜನ ಸೇರಿದ್ರು ಅಂತ. ಆದ್ರೆ ಸೇರುವಂತ ಜನರಿಗೆ ಒಂದು ಹನಿ ನೀರು ಕೊಡೋದಕ್ಕಾಗ್ಲಿಲ್ಲ ಅಂತಂದ್ರೆ ನಿಮ್ಮ ಯೋಗ್ಯತೆಗೆ 10,000 ಜನ ಇರೋ ಕಡೆ ಹತ್ರ 2 ಲಕ್ಷ ಜನ ಸೇರಿದ್ದಾರೆ ವೀಕ್ಷಕರೇ. 10,000 ಜನ ಸೇರಬಹುದು ಅಂತ ಹೇಳಿ ಇವರು ವರದಿಯನ್ನ ಕೊಟ್ಟಿದ್ರು, ಪರ್ಮಿಷನ್ ತಗೊಂಡಿದ್ರು 10,000 ಜನ ಸೇರ್ತಾರೆ ಅಂತ. ಆದ್ರೆ ಸೇರಿದೆಷ್ಟು? ಬರೋಬ್ಬರಿ 2 ಲಕ್ಷ ಜನ. ಎಲ್ಲಿ 10,000, ಎಲ್ಲಿ 2 ಲಕ್ಷ? ಸ್ಥಳದಲ್ಲಿ ಉಸಿರುಗಟ್ಟಿರೋ ವಾತಾವರಣ, ಸಫೋಕೇಶನ್ ಆಯ್ತು. ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿದ್ರೆ ಏನಾಗುತ್ತೆ? ಆತಂಕ ಮನೆ ಮಾಡುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ಕರೆಂಟ್ ಕಟ್ ಆಗಿತ್ತು. ಜನ, ನೀರು, ಆಹಾರ, ಈ ಕಡೆ ಕರೆಂಟ್, ಇದ್ಯಾವುದು ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಆದ್ರೆ ವಿಜಯ್ ಮಾತ್ರ ತಂಪಾಡಿಗೆ ತಾವು ಭಾಷಣ ಕೊಟ್ಟು ಎಸ್ಕೇಪ್ ಆದ್ರು. ಅವರಿದ್ದಾಗಲೇ ಈ ಅವಘಡ ಆಯ್ತು. ಅವರು ಅಲರ್ಟ್ ಆದ್ರು, ಸಹಾಯ ಮಾಡಿ ಪೊಲೀಸರೇ ಅಂತ ಹೇಳಿ ಕೇಳಿಕೊಂಡ್ರು. ಅಷ್ಟು ಹೇಳಿದ್ರು, ರೈಟ್ ಹೇಳಿದ್ರು. ಒಬ್ಬ ನಾಯಕನಾದಂಥವ್ರು ಈ ಸಂದರ್ಭದಲ್ಲಿ ಹೇಗಿರ್ಬೇಕು? ಜನರ ಕಷ್ಟಕ್ಕೆ ಅವರು ಧಾವಿಸಬೇಕಾಗಿತ್ತು, ಸ್ಥಳದಲ್ಲಿ ಇರಬೇಕಾಗಿತ್ತು. ನಿನ್ನೆ ಆ ಟಿವಿಕೆ ಪಾರ್ಟಿ ಅವರು ಹೇಳ್ತಾರೆ, ವಿಜಯ್ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವ್ರು ಅಲ್ಲಿ ಇದ್ದಿದ್ರೆ ಇನ್ನೂ ದುರಂತ ಆಗ್ತಾ ಇತ್ತು. ಅರೆ, ಸಾಮಾನ್ಯ ವ್ಯಕ್ತಿ ಅಲ್ಲ ಅದಪ್ಪ. ಆ ಸಾಮಾನ್ಯ ವ್ಯಕ್ತಿಗಳೇ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡೋರು. ಅವರ ಜೀವಕ್ಕೆ ಬೆಲೆ ಇಲ್ವಾ? ಈ ಟಿವಿಕೆ ಅವರು ನೀವು ಹೇಳಿದ್ದೇ ಆಟವಾ? ಸಂಪೂರ್ಣವಾಗಿ ನೀವು ಇದರ ಹೊಣೆಯನ್ನ ಹೊರಲೇಬೇಕು. ಇನ್ನ ಪೊಲೀಸರು ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತ ಪರ್ಮಿಷನ್ ಹಾಕಿ ಕೊಟ್ರೆ ನೀವು? ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು?
10,000 ಜನ ಸೇರೋ ಲಕ್ಷ ಜನ, ಅದು ಬೆಳಿಗ್ಗೆಯಿಂದ ಬರ್ತಾ ಇದಾರೆ ಅಂದ್ರೆ ನೀವೇ ನಿದ್ದೆ ಮಾಡ್ತಾ ಇದ್ರಾ? ಜನ ಜಾಸ್ತಿ ಸೇರ್ತಾ ಇದಾರೆ ಅಂತಂದ್ರೆ ಕಾರ್ಯಕ್ರಮನೇ ಕ್ಯಾನ್ಸಲ್ ಮಾಡ್ಬಿಡಬೇಕಾಗಿತ್ತು, ಪೋಸ್ಟ್ಪೋನ್ ಮಾಡ್ಬೇಕಾಗಿತ್ತು. ಇದು ಯಾವುದು ಮಾಡ್ಲಿಲ್ಲ. ಈಗ ದೊಡ್ಡದಾಗಿ ಬಂದು ಮೀಡಿಯಾಗಳ ಮುಂದೆ ಅವ್ರ ತಪ್ಪು ಇವ್ರ ತಪ್ಪು, ನೀವೇನ್ ಮಾಡ್ತಾ ಇದ್ರಿ? ಇದು ನಿಮ್ದು ಹೊಣೆ ಅಲ್ವಾ? ನಿಮಗೆ ಯಾರು ಹೇಳೋರು ಕೇಳೋರಿಲ್ವಾ? ವಿಜಯ್ ತಲೆ ಕಟ್ಟಿಬಿಟ್ರೆ ನಿಮ್ದು ಜವಾಬ್ದಾರಿ ಇದು. ಬೆಳಿಗ್ಗೆಯಿಂದ ಜನ ಸೇರ್ತಾ ಇದ್ದಾರೆ, ಸುತ್ತ ಹಳ್ಳಿಗಳಿಂದ ಜನ ಬರ್ತಾ ಇದ್ದಾರೆ. 10,000 ಜನ ಸೇರುವಲ್ಲಿ 2 ಲಕ್ಷ ಜನ ಸೇರ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಟಪ 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 ಅಂತ ಬೀಳಿಲ್ಲ ಅವರು ಜನ ಬಂದು, ಬೆಳಿಗ್ಗೆಯಿಂದಾನೇ ಬರ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ ಪೊಲೀಸರೇ? ನಿಮಗೇನು ಜವಾಬ್ದಾರಿ ಇಲ್ವಾ? ಫೈನ್. ಇನ್ನು ಮತ್ತೊಂದು ಕಡೆ ಕರೂರಿನಲ್ಲಿ ಸಂಭವಿಸಿದಂತಹ ಭೀಕರ ಕಾಲ್ ತುಳಿತದ ಬಳಿಕ ನಟ ವಿಜಯ್ ಎಚ್ಚೆತ್ತಿದ್ದಾರೆ. ತಮ್ಮ ರ್ಯಾಲಿಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಿದ್ದಾರೆ. ರಜನಿಕಾಂತ್, ಕಮಲ್ ಹಾಸನ್ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಾಲ್ತುಳಿತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ 20 ಲಕ್ಷ. ಕರೂರು ದುರಂತಕ್ಕೆ ವಿಜಯ್ ಪರಿಹಾರ ಘೋಷಣೆ. ತಮಿಳುನಾಡಿನ ಕರೂರು ರ್ಯಾಲಿಯಲ್ಲಿ ಸಂಭವಿಸಿದ ದುರಂತ ಇಡೀ ದೇಶವನ್ನೇ ತಲ್ಲಣಗೊಳಿಸಿದೆ. ಟಿವಿಕೆ ನಾಯಕ ವಿಜಯ್ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಕೊನೆಗೂ ಸಾಹೇಬ್ರು ಕಣ್ಣು ಬಿಟ್ಟಿದ್ದಾರೆ. ನಿನ್ನೆ ಸ್ಥಳದಿಂದ ಪೇರಿಕಿತ್ತಿದ್ದ ವಿಜಯ್ ಇಂದು ಕಣ್ಣೀರಿಟ್ಟಿದ್ದಾರೆ. ಪರಿಹಾರ ಕೊಡುವ ಬಗ್ಗೆ ಮಾತನಾಡಿದ್ದಾರೆ. ಕರೂರು ದುರಂತದಿಂದ ನೊಂದಿರುವ ವಿಜಯ್ ಇದೀಗ ಈ ಒಂದು ಕೆಲಸ ಮಾಡಿದ್ದಾಗಿ ರ್ಯಾಲಿ ಡಿಸೈನ್ ಮಾಡುವಾಗ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಅವ್ರ ಪಾರ್ಟಿ ಸ್ಯಾಟರ್ಡೇ ಬೇಡಪ್ಪ, ವೀಕೆಂಡ್ ಅದು ನೈಟ್ 8 ಗಂಟೆ ಬೇಡಪ್ಪ, ಸ್ವಲ್ಪ ಬೇಡ, ಓಪನ್ ಏರಿಯಾದಲ್ಲಿ ಮಾಡೋಣ. ಹೆಣ್ಮಕ್ಕಳು ದಯವಿಟ್ಟು ನಿಮ್ಮ ಸಣ್ಣ ಮಕ್ಕಳು ಕರ್ಕೊಂಡು ಬರಬೇಡ. ಮಂಡೇ ಟ್ಯೂಸ್ಡೇ ವೆನಸ್ಡೇ ಸಣ್ಣ ಮಕ್ಕಳು ಬರಲ್ಲ, ವೀಕೆಂಡ್ ಬಂದೇ ಬರ್ತಾರೆ. ಇದೆಲ್ಲ ಡಿಸೈನ್ ಪ್ಲಾನಿಂಗ್, ಡಿಸೈನ್ ಪ್ರಾಬ್ಲಮ್. ರಜನಿಕಾಂತ್ ನೋವಿನ ಸಾಲು. ಕರೂರಿನಲ್ಲಿ ನಡೆದ ಘಟನೆಯಲ್ಲಿ ಅಮಾಯಕರ ಜೀವಹಾನಿಯಾದ ಸುದ್ದಿ ಹೃದಯವನ್ನ ನಡಗಿಸುತ್ತದೆ. ಅಮಾಯಕರ ಜೀವಹಾನಿ ನಿಜಕ್ಕೂ ಸಹಿಸಿಕೊಳ್ಳಲು ಆಗೋದೇ ಇಲ್ಲ. ಅದು ತೀವ್ರತರ ದುಃಖವನ್ನುಂಟು ಮಾಡುತ್ತದೆ. ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸುತ್ತೇನೆ. ಸಂತಾಪ ಸೂಚಿಸಲು ಪದಗಳೇ ಸಾಲ್ತಿಲ್ಲ. ನನ್ನ ಹೃದಯ ಭಾರವಾಗಿದೆ. ಕರೂರಿನಿಂದ ಬರುತ್ತಿರುವ ಸುದ್ದಿ ಆಘಾತ ಮತ್ತು ದುಃಖ ಎರಡನ್ನೂ ತಂದಿದೆ. ಜನದಟ್ಟಣೆಯಲ್ಲಿ ಸಿಲುಕಿ ಪ್ರಾಣ ಕಳೆದುಕೊಂಡ ಅಮಾಯಕರ ಕುಟುಂಬಸ್ಥರಿಗೆ ಸಂತಾಪ ಸೂಚಿಸಲು ನನಗೆ ಪದಗಳೇ ಸಾಲುತ್ತಿಲ್ಲ. ಗಾಯಾಳುಗಳಿಗೆ ಉತ್ತಮ ಚಿಕಿತ್ಸೆ ಸಿಗಬೇಕು. ಮೃತರ ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ನಾನು ತಮಿಳುನಾಡು ಸರ್ಕಾರವನ್ನ ಒತ್ತಾಯಿಸುತ್ತೇನೆ. ಕರೂರು ದುರಂತ ಬಗ್ಗೆ ತನಿಖೆ ಮಾಡುವಂತೆ ಕೋರಿ ತಮಿಳ್ ವೆಟ್ರಿ ಕಳಗಂ ಪಕ್ಷ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ರ್ಯಾಲಿ ಸಮಯದಲ್ಲಿ ಸಿಸಿಟಿವಿ ಸೇರಿ ದಾಖಲೆ ಸಂರಕ್ಷಣೆ ಮಾಡುವಂತೆ ಕೋರಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. 2026ಕ್ಕೆ ತಮಿಳುನಾಡಲ್ಲಿ ವಿಧಾನಸಭೆ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆಗೆ ಈ ರೀತಿಯ ತಯಾರಿಯನ್ನ ವಿಜಯ್ ದಳಪತಿ ಮಾಡ್ತಾ ಇರೋದು ಇಡೀ ತಮಿಳುನಾಡಿನ ಪ್ರವಾಸದ ಮೂಲಕ. ಈ ಮೂಲಕ ತಮಿಳುನಾಡು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರುವಂತಹ ನಟ ವಿಜಯ್ ಮೊದಲ ಹೆಜ್ಜೆಯಲ್ಲಿ ದೊಡ್ಡ ಅನಾಹುತ ನಡೆದಿದೆ. ಟಿವಿಕೆ ರ್ಯಾಲಿಯಲ್ಲಿ 10 ಕಂದಮ್ಮಗಳು ಸೇರಿದಂತೆ ಬರೋಬ್ಬರಿ 39 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಆದರೆ ವಿಜಯ್ ಮಾತ್ರ ಬೆನ್ನು ತೋರಿಸಿ ಓಡಿ ಹೋಗಿದ್ರು. ಇದು ಕೂಡ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಘಟನೆ ನಡೆದ ನಂತರ ತಿರುಚಿ ಏರ್ಪೋರ್ಟ್ ಅಲ್ಲಿ ಪ್ರತ್ಯಕ್ಷ ಆದ್ರು ಈ ವಿಜಯ್. ಅಲ್ಲಿ ಒಂದೇ ಒಂದು ಮಾತನ್ನ ಆಡಲಿಲ್ಲ, ಅಲ್ಲಿಂದನೂ ಎಸ್ಕೇಪ್. ಅದಾದ ಮೇಲೆ ಅಂದ್ರೆ ಘಟನೆ ನಡೆದ 5-6 ಗಂಟೆಗಳ ನಂತರ ಒಂದು ಟ್ವೀಟ್ ಬರುತ್ತೆ ಒಂದು ಖಾತೆಯಿಂದ, ನನ್ನ ಹೃದಯ ಛಿದ್ರ ಆಗಿದೆ, ನನ್ನ ಹೃದಯ ಒಡೆದು ಹೋಗಿದೆ, ಹಂಗೆ ಹಿಂಗೆ ಅಂತ ಹೇಳಿ. ನಾಯಕ ಆದಂತವ್ರು ಆಗ್ಲೇ ಹೇಳ್ತಾ ಇದ್ದ ಹಾಗೆ ತನ್ನ ಜನರ ಕಷ್ಟಕ್ಕೆ ಸ್ಪಂದಿಸಬೇಕಾಗಿತ್ತು. ಜನರ ಪ್ರಾಣ ಹೋಗ್ತಾ ಇರುವಾಗ ಇವರು ಓಡ್ ಹೋಗೋದು, ಮುಂದೆ ಇವರ ಈ ಒಂದು ಆಡಳಿತದ ಮೂಲಕ ಅಧಿಕಾರಕ್ಕೆ ಬಂದ್ರೆ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನೋದು ಏನ್ ಗ್ಯಾರಂಟಿ? ಈಗ ತಮಿಳುನಾಡಿನ ಜನರ ಇದನ್ನ ಪ್ರಶ್ನೆ ಮಾಡ್ತಾರೆ, ಅಥವಾ ವಿರೋಧಿಗಳು, ರಾಜಕೀಯ ವಿರೋಧಿಗಳು ಇದನ್ನೇ ಬಂಡವಾಳ ಮಾಡ್ಕೋತಾರೆ. ಓಡೋದಂತ ನಾಯಕ ನಿಮ್ಮನ್ನೇನ್ ಕಾಯ್ತಾರೆ ಅಂತ ಪ್ರಶ್ನೆ ಮಾಡಬಹುದು. ಬನ್ನಿ ಈ ಬಗ್ಗೆ ಒಂದು ವರದಿ ನೋಡ್ಕೊಂಡ್ ಬರೋಣ. ತಮಿಳುನಾಡಿನ
ತಮಿಳುನಾಡಿನ ರಾಜಕೀಯದಲ್ಲಿ ಮಿಂಚಿನ ಸಂಚಲನ ಮೂಡಿಸಲು ಹೋದ ವಿಜಯ್ಗೆ ದೊಡ್ಡ ಆಘಾತವಾಗಿದೆ. ಟಿವಿಕೆ ರ್ಯಾಲಿಯಲ್ಲಿ ನಡೆದ ಕಾಲ್ತುಳಿತದಲ್ಲಿ 39 ಮಂದಿ ಸಾವನ್ನಪ್ಪಿದ್ದು ತಮಿಳುನಾಡೇ ಕಣ್ಣೀರಲ್ಲಿ ಮುಳುಗಿದೆ. ರಣಭೀಕರ ಕಾಲ್ತುಳಿತಕ್ಕೆ 39 ಜನರು ಬಲಿ. ಕೇವಲ 38 ನಿಮಿಷದಲ್ಲೇ ಹಾರಿದ ವಿಜಯ್. ಕರೂರಿನಲ್ಲಿ ನಡೆದ ಟಿವಿಕೆ ಪಕ್ಷದ ರ್ಯಾಲಿಯಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿ ಜನ ಸಾಯ್ತಿದ್ರು, ಗಾಯಾಳುಗಳು ಆಸ್ಪತ್ರೆಯಲ್ಲಿ ಗೋಳಾಡುತ್ತಿದ್ರು, ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಆದರೆ ರ್ಯಾಲಿ ಮುಗಿಸಿ ಹೊರಟ ವಿಜಯ್ ಆಸ್ಪತ್ರೆಗೆ ಹೋಗಲಿಲ್ಲ. ಗಾಯಾಳುಗಳ ಕತೆ ಏನಾಯ್ತು ಅಂತ ಕೇಳಲಿಲ್ಲ. ಸಾಹೇಬ್ರು ನೇರವಾಗಿ ಹೋಗಿದ್ದು ಏರ್ಪೋರ್ಟ್ಗೆ. ತಿರುಚಿ ಏರ್ಪೋರ್ಟ್ನಲ್ಲಿ ನಟ ಪ್ರತ್ಯಕ್ಷ. ಕರೂರಿನಲ್ಲಿ ಜನ ಸಾಯ್ತಿದ್ರೆ ವಿಜಯ್ ದಡಬಡ ಅಂತ ಕರೂರಿನಿಂದ ತಿರುಚಿಗೆ ಹೋದ್ರು. ತಿರುಚಿರಾಪಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕಾಣಿಸಿಕೊಂಡ್ರು. ಸಾರ್ ಏನಾದ್ರೂ ಮಾತಾಡ್ತೀರಾ ಅಂದ್ರೆ ನಿರಾಕರಿಸಿದ್ರು. ಕಾಕತಾಳೀಯ ಹೇಗಿದೆ ಅಂದ್ರೆ ಕರೂರಿನಲ್ಲಿ 39 ಜನ ಸತ್ತಿದ್ರೆ ವಿಜಯ್ ಕೇವಲ 38 ನಿಮಿಷದಲ್ಲೇ ಚೆನ್ನೈ ತಲುಪಿದ್ರು. ಆ 38 ನಿಮಿಷಗಳು ನಟ ವಿಜಯ್ ಒಂದು ಅತ್ಯಾಧುನಿಕ ವಿಮಾನ ಬಳಸುತ್ತಾರೆ. ಈ ಖಾಸಗಿ ವಿಮಾನದ ದೈನಂದಿನ ಬಾಡಿಗೆಯ ಶುಲ್ಕವೇ ಬರೋಬ್ಬರಿ 14 ಲಕ್ಷ. ಈ ವಿಮಾನವು ಹೈದರಾಬಾದ್ ವ್ಯಕ್ತಿಗೆ ಸೇರಿದ್ದಾಗಿದ್ದು ವಿಜಯ್ ಪ್ರತಿ ಅಭಿಯಾನಕ್ಕೂ ಮೊದಲು ಫ್ಲೈಟ್ ಬುಕ್ ಆಗುತ್ತೆ. ಈ ವಿಮಾನ ಹೈದರಾಬಾದ್ನಿಂದ ತಮಿಳುನಾಡಿನ ಕರೂರು ಕಾಲ್ತುಳಿತ ದಾರುಣ ಘಟನೆಯನ್ನ ಕಣ್ಣಾರೆ ಕಂಡ ಜನ ಜೀವ ಹಿಂಡ್ತಾ ಇದೆ. ನಡು ರಸ್ತೆಯಲ್ಲಿ ಮಕ್ಕಳು, ಮಹಿಳೆಯರು ಅನ್ನದೇ 40 ಮಂದಿ ಪ್ರಾಣ ಬಿಟ್ಟಿದ್ದು ಘೋರ ದುರಂತದ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾರೆ ಅನ್ನೋ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ದುರಂತ, ಘೋರ ದುರಂತ. 15 ನಿಮಿಷಗಳಲ್ಲೇ ನಡೆಯಬಾರದಂತ ಘನಘೋರ ದುರಂತ, ಅನಾಹುತ ನಡೆದು ಹೋಗಿದೆ. ಕರೂರು ಕಾಲ್ತುಳಿತಕ್ಕೆ ಕಾರಣವೇನು ಎಂಬ ಪ್ರಶ್ನೆಗೆ ಉತ್ತರ ಹುಡುಕಲಾಗ್ತಿದೆ. ಕಾಲ್ತುಳಿತ ನಡೆದ ಸ್ಥಳದಲ್ಲಿದ್ದ ಜನರು ದುರಂತವನ್ನ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದಾರೆ. ಕರೂರು ಕಾಲ್ತುಳಿತದಲ್ಲಿ 40 ಜನ ದುರ್ಮರಣ. கரண்ட் கட் ஆகிட்டு துரந்தಕ್ಕೆ காரண. மதியம் 2 மணிலிருந்து 7 மணி வரைக்கும் இங்கதான் இருந்தா. விஜய் வர வரைக்கும் அவர் 7:10 நான் வந்தா. அப்படி 7 மணியும் இங்கதான் இருந்தா. பயங்கர குடம் இருந்துச்சு. அவர் வர்றதுக்கு முன்னாடி லைட் எரிஞ்சு, வந்ததுக்கு அப்புறம் லைட்டை கட் பண்ணிட்டாங்க. கரண்ட் இல்லாதனால ஒருத்த மேல ஒருத்த கும்பல். ஒரு சார் நடிகரோட ஸ்பீச் கேட்கறதுக்கு எல்லாமே வருவான். கட்சிக்காரன் கிடையாது, ஒரு நடிகரை பாக்குற ஆர்வத்துல நாங்கெல்லாம் வந்தோம். லைட் கரண்ட் கட் பண்ணனாலதான் இவ்வளவு வர குரோடு அதிகமானது. கரண்ட் இருந்துச்சுன்னா இந்த சம்பவம் நடந்திருக்காது. கரண்ட் ಯಾಕೆ ಕಟ್ ಮಾಡಿದ್ರು? ಯಾರು பண்ணாங்க தெரியாது. ಊಟವಿಲ್ಲದೆ, ನೀರು ಇಲ್ಲದೆ ಜನರ ನರಳಾಟ. சப்ளையே இல்ல, வாட்டர் சப்ளை இல்லையா? சப்ளை இல்ல, அதுதான் மெயினா வாங்கி விழுந்தது. ரீசன் வாட்டர் சப்ளை உள்ள எதுவும் இல்ல. உள்ள இருந்து வெளியே போக முடியல. கரண்ட் ஆஃப் ஆயிடுச்சு. கரண்ட் ஆஃப் ஆயிட்டா? ஆமா. அப்புறம் அவர் வந்த உடனே டோர் லாக் பண்ணிட்டார். எல்லாம் அவரை பார்க்க முந்தி அடிச்சதுலதான் வெயில், சன் விசிலு. ஆமா, அந்த வெயில மக்கள் கூட்டம் சேர இங்கிருந்து வாட்டர் சப்ளை இல்ல, சாப்பாடு வசதி இல்ல, எதுவுமே இல்லாதனால காலையில இருந்து வெயிட் பண்ணதுனால ವಿಜಯ್ ತಡವಾಗಿ ಬಂದಿದ್ದಕ್ಕೆ ದುರಂತ. 3 ಗಂಟೆ ಟೈಮ್ ಹಾಕಿದ್ರು. 12 ಗಂಟೆ 3 ಗಂಟೆ ಆ ಟೈಮ್ಗೆ ಬರಲ್ಲ. ಆ ಟೈಮ್ಗೆ ಬಂದಿದ್ದು ಏನು ಇನ್ಸಿಡೆಂಟ್ ಆಗಿಲ್ಲ. ಟೈಮ್ ಲೇಟ್ ಆಗಿದೆ. ವಿಜಯ್ ತಲಪತಿ ಅವರು ಯಾಕೆ ಲೇಟ್ ಆಗಿ ಬಂದ್ರು ಅದೇ ಗೊತ್ತಾಯ್ತಿಲ್ಲ. ಎಲ್ಲ ನಾಮಕಲ್ಲಿಂದ ಗಾಡಿ ಬರಗೆ ಪೂರಾ ಜನ. ಸ್ಟಾರ್ ನಟನನ್ನು ನೋಡಕ್ಕೆ ಸೇರಿದ್ದರು ಜನ. ಚಿಕ್ಕ ಮಕ್ಕಳೆಲ್ಲ ಬಂದ್ರು ಅಂತ ಯಾಕಂತ ಚಿಕ್ಕ ಮಕ್ಕಳು, ಮಹಿಳೆಯರೆಲ್ಲ ಅಷ್ಟು ರಾತ್ರಿ ಹೊತ್ತಿಗೆ ಬಂದು ನೋಡುವಂತ ಅವಶ್ಯಕತೆ ಏನಿತ್ತು? ಅಲ್ರಿ, ಇಬ್ರು ஒரு ಸ್ಟಾರ್, ಅದೇ ஒரு ಸಿನಿಮಾ ಆಕ್ಟರ್. ಎಲ್ಲ ನೋಡಿ, ಯಾರು ಈ ಕಚ್ಚಾರು ಆ ಕಚ್ಚಾರು ಏನು ಇಲ್ಲ. ಸ್ಟಾರ್ ನೋಡಿಗೆ ಬಂದಾರ, ಎಲ್ಲ ನೋಡಿಗೆ ಬಂದಾರ. ಇವರು ಏನು ಸಿಎಂ ಆಗಿರಾಗ ಅದಕ್ಕ ಏನಿಲ್ಲ. ಸ್ಟಾರ್ ಬರ್ತಾರೆ, ನೋಡಿಕೆ ಸಿನಿಮಾದಲ್ಲಿ ನೋಡಿರ್ತಾರೆ, ನೋಡೋಣ ಅಂತ ಬಂದಿರ್ತಾರೆ. ಕರೂರು ಕಾಲ್ತುಳಿತ ಸಂದರ್ಭದಲ್ಲಿ ನಡೆದ ಎಡವಟ್ಟೆ ದುರಂತಕ್ಕೆ ಕಾರಣ ಅಂತ ಸ್ಥಳೀಯರು ಹೇಳ್ತಿದ್ದಾರೆ.
ಆದರೆ ಅಸಲಿ ಕಾರಣವೇನು ಎಂಬುದು ತನಿಖೆ ನಂತರವಷ್ಟೇ ತಿಳಿದು ಬರಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಮಿಳುನಾಡಿನ ಕರೂರಿನಲ್ಲಿ ಟಿವಿಕೆ ರ್ಯಾಲಿಯಲ್ಲಿ ನಡೆದಂತಹ ದುರಂತಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಒಂದೊಂದು ದೃಶ್ಯಗಳು ಕೂಡ ಕರುಳು ಹಿಂಡುವಂತಿದೆ. ಸ್ಥಳೀಯರು, ಪ್ರತ್ಯಕ್ಷದರ್ಶಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಏನಂತಾರೆ? ಕರೂರಿನಿಂದ ರಿಪಬ್ಲಿಕ್ ಕನ್ನಡ ಪ್ರತ್ಯಕ್ಷ ವರದಿಯನ್ನ ನೀಡಿದೆ. ಪ್ರತಿಯೊಬ್ಬರನ್ನು ಕೂಡ ಮಾತಾಡಿಸುವಂತಹ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡಿದೆ. ಈ ಸಂದರ್ಭದಲ್ಲಿ ಸ್ಥಳೀಯರು ಹೇಳಿದ್ದೇನು, ಕರೂರಿನ ಜನ ಏನ್ ಹೇಳಿದ್ರು ರಿಪಬ್ಲಿಕ್ ಕನ್ನಡದ ಮುಂದೆ, ಬನ್ನಿ ನೋಡೋಣ. ನಿನ್ನೆ ನಡೆದ ಟಿವಿಕೆ ರ್ಯಾಲಿ ದುರಂತ ಎಂತವರನ್ನು ತರತರ ನಡಗಿಸುವಂತೆ ಮಾಡುತ್ತೆ. ಒಬ್ರಲ್ಲ ಇಬ್ರಲ್ಲ, ಕಾಲ್ತುಳಿತದಲ್ಲಿ ನಟ ದಳಪತಿ ವಿಜಯ್ ನೋಡಲು ಬಂದಿದ್ದ ಪುಟ್ಟ ಪುಟ್ಟ ಕಂದಮ್ಮಗಳು, ಮಹಿಳೆಯರು, ಪುರುಷರು ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾರೆ. ಕರೂರಿನಲ್ಲಿ ರಿಪಬ್ಲಿಕ್ ಕನ್ನಡ ಕಾಲ್ತುಳಿತದ ಭೀಕರತೆಗೆ ಈ ದೃಶ್ಯ ಸಾಕ್ಷಿ. ಕಾಲ್ತುಳಿತದಲ್ಲಿ ಗಾಯಗೊಂಡವರ ನರಳಾಟ. ಕಾಲ್ತುಳಿತಕ್ಕೆ ಗಾಯಗೊಂಡಂತಹ ಕೆಲವು ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ನಾನೀಗ ಐಸಿಯು ವಾರ್ಡ್ನ ಒಳಗಡೆ ಇದ್ದೀನಿ. ಇಲ್ಲಿ ಸುಮಾರು 11 ಪೇಷಂಟ್ಗಳಿದ್ದಾರೆ. ಅದರಲ್ಲಿ ಇಬ್ಬರ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ. ಇಬ್ಬರಿಗೆ, ಒಟ್ಟು 3 ಜನರಿಗೆ ಈಗ ವೆಂಟಿಲೇಟರ್ ಮೂಲಕ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ನೋಡಿ, ಗಾಯಾಳುಗಳು ಇಲ್ಲಿ ಮಲಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನಿನ್ನೆ ಸ್ಟ್ಯಾಂಪೇಡ್ ಆದಂತ ಸಮಯದಲ್ಲಿ ಇವರೆಲ್ಲರೂ ಕೂಡ ಗಾಯಗೊಂಡಂತ ಗಾಯಾಳುಗಳು, ಅವರ ಮನೆಯವರೆಲ್ಲರೂ ಕೂಡ ಇಲ್ಲಿ ಇದ್ದಾರೆ. ಈ ವಾರ್ಡ್ನಲ್ಲಿ ಅವರನ್ನ ಈಗ ಮಲಗಿಸಿದ್ದಾರೆ. ಕರೂರಿನ ಸರ್ಕಾರಿ ಆಸ್ಪತ್ರೆಯ ಈ ವಾರ್ಡ್ನಲ್ಲಿ ಅವರನ್ನ ಮಲಗಿಸಿದ್ದಾರೆ. ಅವರಿಗೆ ಚಿಕಿತ್ಸೆಯೂ ಕೂಡ ನಿರಂತರವಾಗಿ ನಡೀತಾ ಇದೆ. ಅಲ್ಲಿ ಆ ಕಡೆಯಲ್ಲಿ ತಾವು ನೋಡ್ತಾ ಇದ್ದೀರಲ್ಲ, ವೆಂಟಿಲೇಟರ್ ಹಾಕಿದಿರಲ್ಲ, ಅವರು ತುಂಬಾ ಸಿವಿಯರ್ ಇಂಜುರಿಯಾಗಿ ಗಾಯಗೊಂಡಿರುವಂತಹ ಪೇಷಂಟ್. ಅವರಿಗೆ ಅಲ್ಲಿ ವೆಂಟಿಲೇಟರ್ ಮೂಲಕ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ವಾರ್ಡ್ನಲ್ಲಿ ಸುಮಾರೊಂದು 11 ಪೇಷಂಟ್ಗಳು ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಆಸ್ಪತ್ರೆ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಸುಮಾರು 150ಕ್ಕೂ ಹೆಚ್ಚು ಜನ ನಿನ್ನೆ ಈ ಒಂದು ಗಂಭೀರವಾದಂತಹ ಸ್ಟ್ಯಾಂಪೇಡ್ ನಲ್ಲಿ ಭೀಕರ ದುರಂತದಲ್ಲಿ ಗಾಯಗೊಂಡಿದ್ರು. ಅವರಿಗೆ ಈಗ ಚಿಕಿತ್ಸೆ ಮುಂದುವರೆದಿದೆ. ನನ್ನ ಎದೆ ಮೇಲೆ ನಡೆದು ಹೋದ್ರು. ಗಾಯಾಳುಗಳಿದ್ದಾರಲ್ಲ, ಅವ್ರನ್ನ ಆಸ್ಪತ್ರೆಯಲ್ಲಿ ಈಗ ತೀವ್ರ ನಿಗಾ ಘಟಕದಲ್ಲಿಟ್ಟು ಅವರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ನನ್ನ ಜೊತೆಲಿ ಈಗ ಗಾಯಾಳುಗಳಿದ್ದಾರೆ, ಅವ್ರನ್ನ ನಾನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಬಹಳ ಸಿವಿಯರ್ ಕಂಡೀಷನಲ್ ಇರುವಂತ ಗಾಯಾಳುಗಳಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ನೇಮ್ ಕ್ಯಾ ಸರ್? ಮುರುವನ್. ಏನಾಗಿದೆ ಸರ್? கீழே விழுந்துட்டேன். ಎಷ್ಟೊತ್ತಿಗಾಯ್ತು ಸರ್? கீழே விழுந்தப்ப நெஞ்சில ஏறி நடந்துட்டாங்க. அவ்வளோ. ಎಸ್ಟರ್ಡೇ. ಅಭಿ ಓಕೆ? ಓಕೆ. ಏನಾಯ್ತು ಸರ್? ಇನ್ಸಿಡೆಂಟ್ ಹೇಗಾಯ್ತು? ಕುಂಬಳ ಜಾಸ್ತಿ ನೆರ್ಕಲ್ಲಿ ತಳ್ಳಿ ಬಿಟ್ಟ ಅವನು ನಾರ್ಮಲ್. ನಿಮ್ಮ ಮೇಲೆ ಹತ್ಕೊಂಡು ಹೋದ್ರ? ಎಷ್ಟು ಜನ ಇದ್ರು ಸರ್? ಪುರ್ಲಿಂಗ್ ಸರ್. ಓಕೆ, ನಾರ್ಮಲ್. ಓಕೆ ಓಕೆ. ನಿನ್ನೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೆ? ಎಸ್ಟರ್ಡೇ आप एडमिट हुए? एस्टरडे नाइट. मेडिकेशन पूरा चल रहा है? ओके ओके. ಇಂಜುರಿ ಏನಾಗಿದೆ? ಎಲ್ಲಿ ಪೇನ್ ಆಗಿದೆ? ಏನಾಯ್ತು? ಎದೆ ಮೇಲೆ ಏನಾಯ್ತು? ಏರಿ ಮೇಲೆ நடந்துட்டான். 16 ಬೈಕ್ಗಳು ನಜ್ಜು ಗುಜ್ಜು. ನಿನ್ನೆ ಆಗಿರುವಂತ ಭೀಕರ ಕಾಲ್ತುಳಿತದಲ್ಲಿ ಸುಮಾರು 39ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಆ ಸಮಯದಲ್ಲಿ ಇಲ್ಲಿ ಸುಮಾರೊಂದು 2 ಲಕ್ಷ ಜನ ಸೇರಿದ್ರು. ಆ ಸ್ಪಾಟ್ ನಲ್ಲಿ ಆ ಕಡೆ ಈ ಕಡೆ ಊರುಗಳಿಂದ ಬಂದಂತ ಜನ ತಮ್ಮ ವಾಹನಗಳನ್ನ ಇಲ್ಲಿ ಪಾರ್ಕ್ ಮಾಡಿದ್ರು. ನಿನ್ನೆ ದುರಂತ ಆದಂತ ಸಮಯದಲ್ಲಿ ಇದ್ದ ವಾಹನಗಳು ಇವತ್ತು ಕೆಲವು ವಾಹನಗಳೆಲ್ಲ ಜಖಮ್ ಆಗಿದ್ದಾವೆ. ನನ್ನ ಹಿಂದೆ ಮುಂದೆ ಎಲ್ಲ ತಾವು ಗಮನಿಸ್ತಾ ಇದ್ದೀರಾ. ಚಪ್ಪಲಿಗಳ ರಾಶಿ, ಫ್ಲೆಕ್ಸ್ಗಳ ರಾಶಿಯ ಜೊತೆಗೆ ನಿನ್ನೆ ದುರಂತ ಆದಂತ ಸಮಯದಲ್ಲಿ ವಾಹನಗಳೆಲ್ಲವೂ ಕೂಡ ಇಲ್ಲಿ ಕಿತ್ತೋಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿ ರಾಶಿ ರಾಶಿ ವಾಹನಗಳನ್ನ ತಾವು ನೋಡ್ತಾ ಇದ್ರೆ ನಮ್ಮ ವಿಜೆ ಲೋಹಿತ್ ತೋರಿಸ್ತಾ ಇದ್ರೆ ನೋಡಿ, ವಾಹನಗಳ ಭಾಗಗಳೆಲ್ಲವೂ ಕೂಡ ನಿನ್ನೆ ಆಗಿರುವಂತ ದುರಂತದಲ್ಲಿ
ಎಲ್ಲವೂ ಕೂಡ ಪುಡಿ ಪುಡಿ ಆಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಚಪ್ಪಲಿಗಳ ರಾಶಿಗಳ ಜೊತೆಗೆ ವಾಹನಗಳು ಜಖಂ ಆಗಿರುವಂತಹ ದೃಶ್ಯ. ಮತ್ತೆ ಇಲ್ಲೊಂದು ಮರ ಇತ್ತು, ಆ ಮರದ ಎಗಲುಗಳೆಲ್ಲವೂ ಕೂಡ, ಕೊಂಬೆಗಳೆಲ್ಲವೂ ಕೂಡ ಇಲ್ಲಿ ತುಂಡಾಗಿದೆ. ಅದನ್ನು ಕೂಡ ನಾನು ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಇಲ್ಲಿ ಪೊಲೀಸರು ಇಲ್ಲಿ ಹೋಗಬಾರ್ದು ಅಂತ ಹೇಳಿ ನಿರ್ಬಂಧ ಪ್ರದೇಶ ಅಂತ ಹೇಳಿ ಮಾಡಿದ್ದಾರೆ. ಜೊತೆಗೆ ವೆಹಿಕಲ್ ಗಳನ್ನೆಲ್ಲ ಇಲ್ಲಿ ನಿಲ್ಲಿಸಿ ಹೋಗಿದ್ರಲ್ಲ, ಅವೆಲ್ಲವೂ ಕೂಡ ಜಖಂ ಆಗಿ ಅಲ್ಲಿ ಬಿದ್ದಿರೋದನ್ನ ತಾವು ಗಮನಿಸ್ತಾ ಇದ್ದೀರಾ. ನೋಡಿ ವಿಜಯ್ ಈ ಕಡೆ ತೋರಿಸ್ತಾ ಇದ್ರೆ ನೋಡಿ ವೆಹಿಕಲ್ ಗಳೆಲ್ಲ ಜಖಂ ಆಗಿ ಆ ಕಡೆಗೆ ವಾಲಿರೋದನ್ನ ತಾವು ಗಮನಿಸ್ತಾ ಇದ್ದೀರಲ್ಲ. ಪೋಲ್ಸ್ ಗಳೆಲ್ಲ ಬಿದ್ದಿದ್ದಾವೆ, ಚಪ್ಪಲಿಗಳಿದಾವೆ, ಎಲ್ಲಿ ನೋಡಿದ್ರು ಚಪ್ಪಲಿ ಇದೆ. ಅದ್ರ ಜೊತೆಗೆ ವೆಹಿಕಲ್ ಗಳೆಲ್ಲವೂ ಕೂಡ ಇಲ್ಲಿ ನಿಲ್ಲಿಸಿರೋರು. ಮತ್ತೆ ಬಹುಶಃ ಪಾಪ ಅವರು ಸಾವು ನೋವು ಆಗಿನೋ ಅವ್ರು ಮತ್ತೆ ಈ ಕಡೆಗೆ ಬರಲೇ ಇಲ್ಲ. ರಾಶಿ ರಾಶಿ ಚಪ್ಪಲಿಗಳು. ಇಲ್ಲಿ ಇವತ್ತು ಬಿದ್ದಿರುವಂತಹ ಚಪ್ಪಲಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಈ ದುರಂತದ ಭೀಕರತೆ ಹೇಗಿತ್ತು ಅನ್ನೋದನ್ನ ತಾವು ಗಮನಿಸಬಹುದು. ಸಾವಿರಾರು ಜನ ಇಲ್ಲಿ ಬಂದು ಸೇರಿದ್ರು. ಸುಮಾರು ಬೆಳಿಗ್ಗೆಯಿಂದಲೇ ಇಲ್ಲಿ ಬಂದು ಸೇರಿರುವಂತಹ ಜನ ವಿಜಯ್ಗೋಸ್ಕರ ಕಾಯ್ತಾ ಇದ್ರು. 12 ಗಂಟೆಗೆ ವಿಜಯ್ ತಲಪತಿ ಬರಬೇಕಾಗಿತ್ತು, ಆದ್ರೆ 12 ಗಂಟೆಗೆ ಬರಲಿಲ್ಲ. ಅವರು 7 ಗಂಟೆ ಸುಮಾರಿಗೆ ಬರ್ತಾರೆ. ಆ ಬಂದಂತ ಸಮಯದಲ್ಲಿ ಇಲ್ಲಿ ಸೇರಿರುವಂತಹ ಜನ ಇಲ್ಲಿ ನಿಂತವರು ಆಕ್ಟರ್ ವಿಜಯ್ ಅವರ ಅಭಿಮಾನಿಗಳು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತಹ ಅವರ ಅಭಿಮಾನಿಗಳು ಇವತ್ತು ಅವರನ್ನ ನೋಡ್ಬೇಕು ಅಂತ ಹೇಳಿ, ನಿನ್ನೆ ನೋಡ್ಬೇಕು ಅಂತ ಹೇಳಿ ಬಂದವರೆಲ್ಲರೂ ಕೂಡ ಬಹಳ ಖುಷಿಯಲ್ಲಿದ್ರು. ಆದ್ರೆ ಆಗಿರುವಂತಹ ದುರಂತದಿಂದಾಗಿ ಇಲ್ಲಿ ಬಿದ್ದಿರುವಂತಹ ಚಪ್ಪಲಿಗಳೇ ಸಾಕ್ಷಿ. ಸುಮಾರು 40 ಜನ ಈ ದುರಂತದಲ್ಲಿ ಮೃತಪಡ್ತಾರೆ. ನೋಡಿ ಚಪ್ಪಲಿಗಳು, ಹಾಗೆ ಅವರ ಪಕ್ಷದ ಬಾವುಟಗಳು ಕೂಡ ಇಲ್ಲಿ ಕಟ್ಟಿದ್ರು. ಅದೆಲ್ಲವನ್ನು ಕಿತ್ತಾಕಿ ಆನಂತರ ಹೋಗ್ತಾರೆ ಇಲ್ಲಿಂದ. ಅಂದ್ರೆ ಆ ದುರಂತ ಅಷ್ಟು ಭೀಕರವಾಗಿತ್ತು ಅನ್ನೋದಕ್ಕೆ ಇಲ್ಲಿರುವಂತಹ ಚಪ್ಪಲಿಗಳು ಹಾಗೆ ಇಲ್ಲಿರುವಂತಹ ಶಾಲುಗಳು ಎಲ್ಲವೂ ಕೂಡ ಸಾಕ್ಷಿ ಅನ್ಸುತ್ತೆ. ನೋಡಿ ರಾಶಿ ರಾಶಿ ಚಪ್ಪಲಿಗಳನ್ನ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಈ ದುರಂತದ ಭೀಕರತೆ ಎಷ್ಟಿತ್ತು ಅನ್ನೋದು. ಸುಮಾರು 40 ಜನ ಇಲ್ಲಿವರೆಗೂ ಕೂಡ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಮಾಹಿತಿ ಲಭ್ಯ ಆಗಿದೆ. ಇನ್ನೂ ಹೆಚ್ಚು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಪೊಲೀಸರು ನಿನ್ನೆ ಕಂಟ್ರೋಲ್ ಮಾಡೋದಕ್ಕೆ ನಾಕಾಬಂದಿಯನ್ನ ಹಾಕಿ ಇಲ್ಲಿ ಬ್ಯಾರಿಕೇಡಿಂಗ್ ಗಳನ್ನ ಮಾಡೋ ಮೂಲಕ, ರೋಪ್ ಗಳನ್ನ ಕಟ್ಟೋ ಮೂಲಕ ಜನರನ್ನ ಕಂಟ್ರೋಲ್ ಮಾಡುವಂತ ಪ್ರಯತ್ನವನ್ನು ಪಡ್ತಾರೆ. ಆದ್ರೆ ಬಹುಶಃ ಆ ಸಮಯಕ್ಕೆ ಸೇರಿರುವಂತ ಜನ, ಇಲ್ಲಿರುವಂತ ಇಕ್ಕಟ್ಟಿನ ಜಾಗದಲ್ಲಿ ಸೇರಿರುವಂತ ಜನ ಬಂದಿರೋದು ಸುಮಾರು ಒಂದು 50,000 ಅಂತೇಳಿ ಹೇಳ್ತಾ ಇದ್ದಾರೆ. 50,000 ಜನ ಇಲ್ಲಿ ಸೇರ್ಲಿಕ್ಕೆ ಆಗದೆ ಇರೋದ್ರಿಂದಾಗಿ ವಿಜಯ್ ಬರುವಂತ ಸಮಯದಲ್ಲಿ 1 ಕಿಲೋಮೀಟರ್ ವರೆಗೂ ಕೂಡ ಸುಮಾರು ಬ್ಲಾಕ್ ಆಗಿತ್ತು. ಇಲ್ಲಿ ಕುಡಿದು ಬಿಸಾಡಿರುವಂತಹ ಬಾಟಲ್ ಗಳನ್ನ ತಾವು ಗಮನಿಸ್ತಾ ಇದೀರಲ್ಲ. ನೀರಿನ ವ್ಯವಸ್ಥೆ ಇರಲಿಲ್ಲ. ಮಧ್ಯಾಹ್ನದಿಂದ ಜನ ಬಿಸಿಲಲ್ಲಿ ಕಾಯ್ತಾ ಇದ್ರು. ಕ್ಲೈಮೇಟ್ ಸ್ವಲ್ಪ ಹೀಟ್ ಇತ್ತು, ಹಾಟ್ ಇರೋದ್ರಿಂದಾಗಿ ಬಹುಶಃ ಜನರಿಗೆ ಕುಡಿಯೋದಕ್ಕೆ ನೀರು ಕೂಡ ಇರಲಿಲ್ಲ. ಆ ಸಮಯಕ್ಕೆ ಜನ ಬಾಯಾರಿಕೆಯಿಂದ, ಬಳಲಿಕೆಯಿಂದಲೂ ಕೂಡ ಕೆಲವರು ಕುಸಿದು ಬಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈ ಹೊತ್ತಿನವರೆಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಲೈಟ್ ಆಫ್ ಆಗಿತ್ತು, ನೀರು ಸಿಗಲಿಲ್ಲ. ಈ ಜಾಗದಲ್ಲಿ ಇವರು ರ್ಯಾಲಿ ಮಾಡೋದಕ್ಕೆ ಸಾಧ್ಯವೇ ಇರಲಿಲ್ಲ. ಸುಮಾರು 10,000 ಜನ ಸೇರುವಂತ ಈ ಜಾಗದಲ್ಲಿ ನೀವು 30ರಿಂದ 50,000 ಜನ ಒನ್ ಟೈಮ್ ಸೇರಿದ್ರೆ ಹಂಗಾಗತ್ತಾ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸ್ವಲ್ಪ ಲೇಟ್ ಆಯ್ತಾ ವಿಜಯ್ ಬರೋದು? ಸ್ವಲ್ಪ ಲೇಟ್ ಆಯ್ತಾ? லேட் ஆயிடுச்சு, டைம் லேட் ஆயிடுச்சுங்க. வர்ற வழியில விஜய் அப்புறம் மறிச்சுக்கிட்டே ரசிகர் எல்லாம் மறிச்சுக்கிட்டே இருக்கிறதுனால அப்படியே லேட் ஆயிடுறது. ஏன் சார் வாட்டர் சப்ளையே இல்ல? வாட்டர் சப்ளை இல்ல, அதுதான் மெயினா வாங்கி விழுந்தது ரீசன். வாட்டர் சப்ளை உள்ள எதுவும் இல்ல, உள்ள இருந்து வெளியே போக முடியல. கரண்ட் ஆஃப் ஆயிடுச்சு. கரண்ட் ஆஃப் ஆயிட்டா? ஆமா. அப்புறம் அவர் வந்த உடனே டோர் லாக் பண்ணிட்டார். எல்லாம் அவரை பார்க்க முந்தி அடிச்சதுலதான் அவங்க கூட்டம் அதிகமா இதாயிருச்சு. அவரு ஓபனா இருந்தா கூட பாத்துட்டு கையெழுத்து போயிருந்தா கூட கூட்டம் மக்கள் அங்கங்க நிக்க. இது தள்ளி அவரை பார்க்கணும்னு சொல்லி நல்ல நெரிசல் அவர் வேணுகிட்ட எல்லாம் போனதுனால ಇದಾயிருச்சு. ನೀವಿದ್ರಾಗ ನೀವು ಆ ಸ್ಥಳದಲ್ಲಿ ವಿಜಯ್ ರ್ಯಾಲಿಗೆ ಬರಬೇಕಾದಿದ್ದು ಮಧ್ಯಾಹ್ನ 12:30ಕ್ಕೆ, ಆದ್ರೆ ದಳಪತಿ ಬಂದಿದ್ದು ಸಂಜೆ 7ಕ್ಕೆ. ಅಲ್ಲದೆ ಅದೇ ಸಮಯದಲ್ಲಿ ಕರೆಂಟ್ ಕೂಡ ಹೋಗಿತ್ತು. ಕಿಲೋಮೀಟರ್ ಗಟ್ಟಲೆ ರಸ್ತೆಯುದ್ದಕ್ಕೂ ನಿಂತಿದ್ದ ಜನ ಮೊದಲೇ ಕಾದು ಕಾದು ಸುಸ್ತಾಗಿದ್ರು. ಈ ವೇಳೆ ನೂಕುನುಗ್ಗಲು ಆಗ್ತಿದ್ದಂತೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಮೃತಪಟ್ಟಿದ್ದಾರೆ. 100ಕ್ಕೂ ಹೆಚ್ಚು ಜನ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಕರೆಂಟ್ ಯಾಕೆ ಕಟ್ಟಾಯ್ತು ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸ್ ಅಧಿಕಾರಿಗಳು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಜನ ಸೇರಿದ್ರು, ವಿಜಯ್ನ ನೋಡಬೇಕು ಅಂತ ಹೇಳಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ತೂರಿಕೊಂಡ್ರು. ಕರೆಂಟ್ ಇದೆ, ಪವರ್ ಇದೆ, ಆದಾಗ್ಯೂ ಕೂಡ ಲೈಟಿನ ಕಂಬ ಹತ್ತಿ ನಿಂತರು. ಅವರ ರಕ್ಷಣೆಗಾಗಿ ನಾವು ಅನಿವಾರ್ಯವಾಗಿ ಪವರ್ ಕಟ್ ಮಾಡಬೇಕಾಗಿ ಬಂತು ಅಂತ ಪೊಲೀಸರು ಹೇಳಿದರು. ಹಾಗೆ ಬಿಟ್ಟಿದ್ರೆ ಇನ್ನು ಏನು ಅನಾಹುತಗಳು, ಅಧ್ವಾನಗಳು ಆಗ್ತಾ ಇತ್ತೋ ಏನು. ಇದೊಂದು ಕ್ರೇಜ್ ಯೂಶುವಲಿ ಇದ್ದೇ ಇರುತ್ತೆ.
ತಮ್ಮ ನೆಚ್ಚಿನ ನಾಯಕ ನಟ ಬರ್ತಾರೆ ಅಂತಂದ್ರೆ ನೋಡೋದಕ್ಕೆ ಎಲ್ಲರೂ ಕೂಡ ನುಗ್ಗಿ ಬರ್ತಾರೆ. ಈ ವಿಜಯ್ ಚೆನ್ನೈನ ಒಂದು ಸಿಟಿಯಲ್ಲಿ ಯಾವುದೋ ಒಂದು ಏರಿಯಾಗೆ ಹೋಗ್ತಾರೆ ಅಂತಂದ್ರೆ ಅದೇನು ಆಶ್ಚರ್ಯ ಪಡಬೇಕಾದಂತ ವಿಚಾರ ಅಲ್ಲ, ಅಥವಾ ಹೊಸದೇನಲ್ಲ. ಅದೇ ಒಂದು ಹಳ್ಳಿಗೆ ಹೋಗ್ತಾರೆ ಅಂತಂದ್ರೆ ಅದರಲ್ಲಿ ವ್ಯತ್ಯಾಸ ಇದೆ. ನಮ್ಮ ರಾಜ್ಯದಲ್ಲೇ ತಗೊಳ್ಳಿ ನೀವು. ಉದಾಹರಣೆಗೆ ಸುದೀಪ್ ಅವರು ಬೆಂಗಳೂರಿನ ಯಾವುದೋ ಒಂದು ಏರಿಯಾದಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡೋದಕ್ಕೆ ಹೋಗ್ತಾರೆ ಅಂತಂದ್ರೆ ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರದೇ ಇರಬಹುದು, ಕ್ರೇಜ್ ಇರದೇ ಇರಬಹುದು. ಪ್ರತಿನಿತ್ಯ ಅವರನ್ನ ನೋಡ್ತಾ ಇರ್ತೀವಿ ಬಿಡಪ್ಪ ಅನ್ನುವಂತಹ ಒಂದು ಸಮಜಾಯಿಷಿಗೆ ಬರ್ಬೋದು. ಆದ್ರೆ ಇದೇ ಸುದೀಪ್ ಅವರು ಬಾಗಲಕೋಟೆಗೋ ಜಮಖಂಡಿಗೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಂತಂದ್ರೆ ಅಲ್ಲಿ ಎಷ್ಟು ಜನ ಸೇರಬಹುದು? ವ್ಯತ್ಯಾಸ ಇದೆ ಅಲ್ವಾ? ಇದರ ವ್ಯತ್ಯಾಸವನ್ನ ಈ ವಿಜಯ್ ಅರ್ಥ ಮಾಡ್ಕೋಬೇಕಾಗಿತ್ತು. ಕರೂರ್ಗೆ ಹೋಗ್ತಾ ಇದ್ದೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ, ಮಕ್ಕಳು ಬರ್ತಾರೆ, ಜನ ಬರ್ತಾರೆ, ನಾವು ಯಾವ ಟೈಮ್ಗೆ ಹೋಗಬೇಕು, ರೈಟ್ ಟೈಮ್ ಯಾವುದು, ಏನ್ ವ್ಯವಸ್ಥೆ ಮಾಡಬೇಕು, ಎಷ್ಟು ಜನ ಭದ್ರತೆಗೆ ಬೇಕು, ಮನವಿಯನ್ನ ಏನ್ ಮಾಡ್ಕೋಬೇಕು ಪೊಲೀಸರಿಗೆ, ನಿಯೋಜನೆಗಾಗಿ ಅವ್ರು ಏನ್ ಕೇಳ್ಕೋಬೇಕಾಗಿತ್ತು, ಇದೆಲ್ಲದರ ಅರಿವು ಈ ನಾಯಕನಿಗೆ ಇರಬೇಕಾಗಿತ್ತು. ಅದು ಇರಲಿಲ್ಲ. ಇವ್ರಿಗೆ ಎಷ್ಟು ಉಡಾಫೆ ಅಂತಂದ್ರೆ 3 ಗಂಟೆಗೆ ರ್ಯಾಲಿ ಸ್ಟಾರ್ಟ್ ಮಾಡ್ತೀವಿ ಬಂದ್ಬಿಡಿ ಅಂತ ಹೇಳಿದಂತ ಈ ಮನುಷ್ಯ ಬಂದಿದ್ದ ಸಂಜೆ 7 ಗಂಟೆಗೆ. ಬೆಳಗ್ಗೆಯಿಂದನೇ ಜನ ಬರೋದಕ್ಕೆ ಶುರುವಾಗಿದ್ದಾರೆ. ರಾತ್ರಿ 7 ಗಂಟೆ ಅಂತಂದ್ರೆ ನೀವು ಊಹಿಸ್ಕೊಳ್ಳಿ ಸೇರಿರುವಂತ ಜನ ಎಲ್ಲಿ ಹೋಗ್ತಾರೆ, ಅವ್ರಿಗೆ ಊಟದ ವ್ಯವಸ್ಥೆ ಏನು, ನೀರಿನ ವ್ಯವಸ್ಥೆ ಬರೋಬ್ಬರಿ 40 ಮಂದಿ ಏನು, ಜಾಗದ ವ್ಯವಸ್ಥೆ ಏನು, ಇದು ಯಾವುದರ ಅರಿವು ಇಲ್ವಾ ಜನರಿಗೆ? ಕಾರ್ಯಕ್ರಮದ ಆಯೋಜಕರಿಗೂ ಇದರ ಅರಿವಿಲ್ವಾ? ದಳಪತಿ ವಿಜಯ್ಗೂ ಅರಿವಿಲ್ವಾ? ಮತ್ತೆ ಇವರಿಗೆ ಬಿರುದುಗಳು ಬೇರೆ, ಆ ಪತಿ, ಈ ಪತಿ, ದಳಪತಿ, ತಳಪತಿ. ಏನ್ ಕಥೆ ಇವೆಲ್ಲ? ಒಂದೊಂದು ದೃಶ್ಯನೂ ಯಾವ ರೀತಿ ಇದೆ ಅಂತಂದ್ರೆ ನಿಮಗೆ ಗೊತ್ತಾಗತ್ತೆ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ ಹೇಳಿ. ನೋಡಿ ನೀವು. ದೃಶ್ಯ 1. ಕರೂರಿನಲ್ಲಿ ಸುನಾಮಿಯಂತೆ ಅಪ್ಪಳಿಸಿದ ಜನ. சாப்பிட்டீங்களா எல்லாரும்? சாரி கொஞ்சம் லேட் ஆயிடுச்சு. ದೃಶ್ಯ 2. ನಟ ವಿಜಯ್ ದಳಪತಿ ನೋಡಲು ಮುಗಿಬಿದ್ದ ಜನರು. வாக்குறுதிகளா அது செய்வோம் இது செய்வோம்னு நிறைய சொன்னாங்களே, அதுல ஒரு சின்ன லிஸ்ட் மட்டும் இப்ப நம்ம பாப்போம். ದೃಶ್ಯ 3. ದಳಪತಿ ರ್ಯಾಲಿಯಲ್ಲಿ ದಿಢೀರ್ ನೂಕು ನುಗ್ಗದವು. இன்னும் 6 மாசம்தான், ஆட்சி மாறும், காட்சி மாறும், அதிகாரம் கை மாறும், உண்மையான மக்களாட்சி, மனசாட்சி உள்ள மக்களாட்சி அமையும். அப்ப தெரியும் எல்லாருக்கும் சுதந்திரமும் பாதுகாப்பும் 100% வரும். தேங்க்யூ நண்பா, கான்பிடண்டா இருங்க, நல்லதே நடக்கும், வெற்றி நிச்சயம். ದೃಶ್ಯ 4. ನೋಡ್ತಾ ಇದ್ದಂತೆ ರ್ಯಾಲಿಯಲ್ಲಿ ಕಾಲ್ ತುಳಿತ. திமுகவுக்கு இந்த மாஜி மந்திரி இப்ப என்னவா இருக்கிறாரு அப்படின்னு மக்கள் பேசிக்கிறாங்க தெரியுமா? ದೃಶ್ಯ 5. ಯುವಕರು, ಮಕ್ಕಳು, ಮಹಿಳೆಯರು ದಿಕ್ಕಾಪಾಲು. தளபதி எங்க பேசினாங்களோ அவர் வந்துருங்க. பொதுமக்களுக்கு தயவு செய்து ஒரு வேண்டுகோள். ದೃಶ್ಯ 6. ಉಸಿರಾಡಲಾಗದೆ ಜನರ ನೆರಳಾಟ. ஐயோ, இப்ப யாரா வருவா சொல்றாங்க, வந்து யாரா என்னடா பண்றோம். ದೃಶ್ಯ 10. ಕಾಲ್ ತುಳಿತ ಸಂಭವಿಸ್ತಾ ಇದ್ದಂತೆಯೇ ವಿಜಯ್ ಪರಾರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮ್ಮ ರಾಜ್ಯದಲ್ಲಿ ರೈತರ ಪರಿಸ್ಥಿತಿ, ಜನರ ಪರಿಸ್ಥಿತಿ ಅಂತೂ ದೇವರಿಗೆ ಪ್ರೀತಿಯಾಗಿದೆ. ಭೀಮೆಯ ಆರ್ಭಟಕ್ಕೆ ಅಕ್ಷರಶಃ ಕಲಬುರಗಿ ಜಿಲ್ಲೆ ನಲುಗಿ ಹೋಗಿದೆ. ಇದರ ಜೊತೆಗೆ ಮತ್ತೊಂದು ನದಿ ತನ್ನ ರೌದ್ರಾವತಾರವನ್ನು ತೋರಿದೆ. ಜಿಲ್ಲೆಯ ದಶ ದಿಕ್ಕುಗಳಲ್ಲಿ ನೀರು ಆವರಿಸಿದೆ. ಈ ರೀತಿಯ ವರುಣಾರ್ಭಟದಿಂದ, ಈ ರೀತಿ ರಣ ಮಳೆಯಿಂದ
ಪಕ್ಕದ ಮಹಾರಾಷ್ಟ್ರದವರು ಬೇರೆ ನೀರು ಬಿಡ್ತಾ ಇರೋದ್ರಿಂದ ಭಾರಿ ಅಧ್ವಾನಗಳಾಗ್ತಾ ಇದೆ. ಬನ್ನಿ ವರದಿಯನ್ನು ನೋಡ್ಕೊಂಡ್ ಬರೋಣ. ಉಸುರು ಚೆಲ್ಲಿ ನೀರು ನೀರು ನೀರು, ಎಲ್ಲಿ ನೋಡಿದ್ರೂ ನೀರೋ ನೀರು. 10 ಹಳ್ಳಿಗಳಿಗೆ ನುಗ್ಗಿದ ನೀರು, ಜಲಾಘಾತಕ್ಕೆ ಮುಳುಗಿದ ಸಾವಿರಾರು ಹೆಕ್ಟೇರ್ ಪ್ರದೇಶದ ಬೆಳೆ, ಅನ್ನ ನೀರಿಲ್ಲದೆ ಒದ್ದಾಡುತ್ತಿರುವ ಜನ. ಡೆಡ್ಲಿ ಮಳೆಗೆ ಭೀಮೆ ರಣಾರ್ಭಟ, ಅನ್ನ ನೀರಿಲ್ಲದೆ ಬೀದಿಗೆ ಬಿದ್ದ ಜನ. ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಪ್ರವಾಹ ಹೆಚ್ಚುತ್ತಲೇ ಇದೆ. ವಾರದಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಭೀಮೆ ತನ್ನ ದಿಕ್ಕನ್ನೇ ಬದಲಿಸಿಬಿಟ್ಟಿದ್ದಾಳೆ. ನದಿ ತೀರದ ಹಳ್ಳಿಗಳು ನಡುಗಡ್ಡೆಯಾಗಿ ಬದಲಾಗಿ ಬಿಟ್ಟಿವೆ. ಪ್ರವಾಹಕ್ಕೆ ಲೆಕ್ಕವಿಲ್ಲದಷ್ಟು ಜಾನುವಾರುಗಳು ಕೊಚ್ಚಿ ಹೋಗಿವೆ. ಎರಡು ದಿನದಿಂದ ಛಾವಣಿ ಮೇಲೆ ಕೂತ ಗರ್ಭಿಣಿ. ಭೀಮಾ ನದಿ ಜೊತೆ ಕಾಗಿಣಾ ನದಿ ಆರ್ಭಟವೂ ಜೋರಾಗಿದೆ. ಸೇಡಂ ತಾಲೂಕಿನ ಸುಮಖೇಡ ತಾಂಡಾಕ್ಕೆ ನೀರು ನುಗ್ಗಿದ್ದು, ನಿನ್ನೆಯಿಂದ ಮಗುವಿನೊಂದಿಗೆ ಬಾಣಂತಿ ಮನೆ ಮೇಲೇರಿ ಕೂತಿದ್ದಾರೆ. ಈವರೆಗೂ ಯಾರೂ ನೆರವಿಗೆ ಧಾವಿಸಿಲ್ಲ. ಅನ್ನ ನೀರಿಲ್ಲದೆ ಹಸುಗೂಸಿನೊಂದಿಗೆ ತಾಯಿ ಪರದಾಡುತ್ತಿದ್ದಾರೆ. ಮಗುವನ್ನ ಜೊತೆಗೆ ತೆಗೆದುಕೊಂಡು ನಿನ್ನೆಯಿಂದಲೂ ಕೂಡ ಆ ಮನೆಯ ಮೇಲ್ಭಾಗದಲ್ಲೇ ಕೂತಿರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು. ಯಾಕೆ ಅವರು ಬೇರೆ ಕಡೆ ಹೋಗಿಲ್ಲ ಅನ್ನುವಂತ ಒಂದಷ್ಟು ಮಾತುಗಳನ್ನ ಕೂಡ ಅವರಿಂದಾನೇ ಮಾತಾಡಿಸ್ತಾ ಹೋಗ್ತೀನಿ. ಏನ್ ಹೇಳ್ತಾರೆ ಅಂತ ಹೇಳಿ. ಅಮ್ಮ, ಈಗ ಎಷ್ಟೊತ್ತಿಂದ ನೀವು ಇಲ್ಲಿದ್ರಿ, ಯಾಕೆ ಮ್ಯಾಕ್ ಕುಂತೀರಿ ಅಂತ? ಯಾಕಂದ್ರ ಸರ್ ಒಂದ್ ರಾತ್ರಿಗೆ ಬಂದಾವ್ರಿ ನೀರು. ರಾತ್ರಿಗೆ ಬಂದಾವ, ರಾತ್ರಿ ಎಲ್ಲಾ ಅಲ್ಲಿ ಲಾರ್ಯಾಗ ಕುಂತೀವ್ರಿ. ಲಾರ್ಯಾಗ ಕುಂತು ಇವಾಗ ನೀರ್ ಇಳ್ದಾವ ಅಂತ ಬಂದ್ ನೋಡ್ತೀವ್ರಿ, ಹೊಸು ತೊಯ್ದೋಗ್ಯಾವ. ಡಾಕ್ಟರ್ ಹೋಗ್ಯಾದ, ಕಡೆ ಡಾಕ್ಟರ್ ಹೋಗ್ಯಾದ. ಆಕಳು ಇತ್ತು, ಆಕಳ್ನು ಹೋಗ್ಯಾದ್ರಿ, ಆಕಳು ಸಿಕ್ಕಿಲ್ಲ. ಹಸು ಕಂದಮ್ಮ ನೆತ್ಕೊಂಡ್ ನನ್ ಮ್ಯಾಲ ಕುಂತೀನ್ರಿ. ಎಲ್ಲಾ ಅಲ್ಲಿ ದವಸ ಧಾನ್ಯ ಎಲ್ಲಾ ಹೋಗ್ಯಾವ. ಅವೆಲ್ಲಾ ಪಾರ್ಗಳು ಎತ್ತಿ ಹಾಕಾಕತ್ತಾರ್ರಿ. ಖುಷಿಗ್ ಹಾಲಿಲ್ಲ, ಏನಿಲ್ಲ. ರಾತ್ರಿ 2 ಕಡೆಗೆ ಬಂದಾಗ್ಯಾವ. 2 ಕಡೆಗೆ ಬಂದಾದ್ರೆ ಹಗಲ ತಿಳಿದ್ರೆ ಹೋಗಿ ಹಗಲತ್ತು ತಂದಾರ್ರಿ. ನಿಮ್ಗೆ ಯಾರು ಬಂದು ಕರ್ಕೊಂಡು ಹೋಗೋಕೆ ಅಥವಾ ಬೇರೆ ಕಡೆ ವ್ಯವಸ್ಥೆ ಇಲ್ಲ, ಯಾರು ಬಂದಿಲ್ರಿ, ವ್ಯವಸ್ಥೆನೂ ಮಾಡಿಲ್ಲ. ನಡುಗಡ್ಡೆಯಂತಾದ ಮಾವೂರ್ ಗ್ರಾಮ. ಭೀಮಾ ನದಿ ರೋಷಾವೇಶಕ್ಕೆ ಜೇವರ್ಗಿ ತಾಲೂಕಿನ ಮಾವೂರ್ಗೆ ನೀರು ಸುತ್ತುವರೆದಿದೆ. ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಣದಂತಾಗಿದೆ. ಇದರಿಂದ ಜನ ಬೋಟ್ ಮೂಲಕ ತೆರಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಾಹೂರ್ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂತದ್ದು. ಇದೀಗ ಬೋಟ್ ಮುಖಾಂತರ ಆ ಒಂದು ಮಾಹೂರ್ ಗ್ರಾಮಕ್ಕೆ ತೆರಳ್ತಾ ಇರುವಂತದ್ದು. ಮಾಹೂರ್ ಗ್ರಾಮದ ಜನರು ಇದೀಗ ಸಂಪೂರ್ಣವಾಗಿ ನಡುಗಡ್ಡೆ ಅಂತ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲೇ ಸಿಕ್ಕಾಕೊಂಡಿರುವಂತದ್ದು. ಅವರನ್ನ ಹೊರಗಡೆ ಕರೆತರುವಂತಹ ಕೆಲಸಕ್ಕೆ ಇದೀಗ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಮುಂದಾಗಿರುವಂತದ್ದು. ಈಗಾಗಲೇ ಬೋಟ್ ಮುಖಾಂತರ ಒಳಗಡೆ ಇರುವಂತಹ ಜನರನ್ನ ಅವರನ್ನ ಹೊರಗಡೆ ಕರ್ಕೊಂಡು ಬಂದು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಬೋಟ್ ಅನ್ನು ಹಾಕಿರುವಂತದ್ದು. ಈಗ ದೃಶ್ಯದಲ್ಲೂ ಕೂಡ ನೋಡಬಹುದು. ಇದು ಮಾಹೂರ್ ಗ್ರಾಮದ ಏನು ಒಂದು ದೇವಸ್ಥಾನ ಕಾಣುತ್ತಾ ಇರುವಂತದ್ದು. ಇದರ ಒಳಗಡೆ ಸುಮಾರು ಒಂದು 60ರಿಂದ 70 ಮನೆಗಳಷ್ಟು ಜನರು ಇನ್ನೂ ಕೂಡ ಅಲ್ಲೇ ಇರುವಂತದ್ದು. ಇನ್ನು ಮಾವೂರಿನ ಜನ ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹಿಸುತ್ತಿದ್ದಾರೆ. ನಮ್ಮನ್ನು ಪರ್ಮನೆಂಟ್ ಆಗಿ ಶಿಫ್ಟ್ ಮಾಡಿ, ಇಲ್ಲದಿದ್ರೆ ಹೊಳೆಪಾಲು ಆಗ್ತೀವಿ ಅಂತಿದ್ದಾರೆ. ಬೇರೆ ಕಡೆ ಜಾಗ ಕೊಟ್ಟರೆ ನಾವು ಪೂರ ಫಿಕ್ಸ್ ಆಗ್ಬೇಕ್ರಿ. ನಾವು ಸಾಧುಗಳು ಅಂತ ಕರೆಸ್ಕೊಳ್ಳುವಂತವರು ಕಾಮಕಾಂಡದಲ್ಲಿ ಸಿಕ್ಕಾಕೊಳ್ತಾ ಇರೋದು ಇದೇ ಮೊದಲಲ್ಲ, ಇದೇ ಕೊನೆ ಅನ್ನೋದು ಕೂಡ ಅಲ್ಲ. ಆದ್ರೆ ಸ್ವಾಮಿ ಚೈತನ್ಯಾನಂದ ಅನ್ನುವಂತ ಖತರ್ನಾಕ್ ಸ್ವಾಮಿ ಅಂತ ಕರೆಸ್ಕೊಳ್ಳೋ ಖತರ್ನಾಕ್ ಬಗ್ಗೆ ಪೊಲೀಸರಿಗೆ ಸಿಕ್ಕಿರೋ ಸಾಕ್ಷ್ಯಗಳತ್ತ ದೃಷ್ಟಿ ನೆಟ್ರೆ ಎಂಥವರು ಕೂಡ ದಂಗ ಹೋಗ್ತಾರೆ. ಕಾಮುಕ ಸ್ವಾಮೀಜಿಗೆ ವಿದ್ಯಾರ್ಥಿನಿಯರೇ ಬೇಕು. ಕೊನೆಗೂ ಕಾಮಾಂಧ ಸ್ವಾಮಿ ಚೈತನ್ಯಾನಂದ ಬಂಧನ. ಆಧ್ಯಾತ್ಮಿಕ ಗುರು, ಮ್ಯಾನೇಜ್ಮೆಂಟ್ ಸಂಸ್ಥೆಯ ಮಾಜಿ ನಿರ್ದೇಶಕ ಸ್ವಾಮಿ ಚೈತನ್ಯಾನಂದ ಸರಸ್ವತಿಯನ್ನ ಕೊನೆಗೂ ಬಂಧಿಸಲಾಗಿದೆ. ಲೈಂಗಿಕ ಕಿರುಕುಳ ಮತ್ತು ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣ ಕೇಳಿ ಬಂದಂತಹ ದಿನದಿಂದ ಪರಾರಿಯಾಗಿದ್ದ ಸ್ವಘೋಷಿತ ದೇವ ಮಾನವನನ್ನ ಆಗ್ರಾದ ಹೋಟೆಲೊಂದರಲ್ಲಿ ಬಂಧಿಸಲಾಗಿದೆ. ನ್ಯಾಯಾಲಯ ಕಾಮಿ ಸ್ವಾಮಿಯನ್ನ 5 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ.
ಹುಡುಗಿಯರ ಕೋಣೆಗೆ ರಹಸ್ಯ ಕ್ಯಾಮೆರಾ, ಸ್ವಾಮೀಜಿ ಮೊಬೈಲ್ಗೆ ವಿಡಿಯೋ ಲಿಂಕ್. ಸ್ವಾಮಿ ಚೈತನ್ಯಾನಂದ ಅಲಿಯಾಸ್ ಪಾರ್ಥ ಸಾರಥಿ. ಈತ ನೋಡೋದಕ್ಕೆ ಸಾಧು, ಆದ್ರೆ ಒಳಗೆ ಮಾತ್ರ ಪಕ್ಕಾ ಕಾಮಾಂಧ. ಈತನ ತೀಟೆಗೆ ಅದೆಷ್ಟೋ ವಿದ್ಯಾರ್ಥಿನಿಯರು ಲೈಂಗಿಕ ದೌರ್ಜನ್ಯಕ್ಕೆ ಬಲಿಯಾಗ್ತಿದ್ರು ಗೊತ್ತಿಲ್ಲ. ಆದ್ರೆ ಇದೀಗ 17 ವಿದ್ಯಾರ್ಥಿನಿಯರು ಧೈರ್ಯ ಮಾಡಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಹಣೆಯಲ್ಲಿ ನಾಮ, ಕೊರಳಲ್ಲಿ ರುದ್ರಾಕ್ಷಿ, ಮೈ ಮೇಲೆ ಕೇಸರಿ ವಸ್ತ್ರ ಧರಿಸಿರುವಂತಹ ಇವರ ಹೆಸರು ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಅಲಿಯಾಸ್ ಪಾರ್ಥ ಸಾರಥಿ. 62 ವರ್ಷದ ಈ ಬರಹಗಾರರೂ ಹೌದು, ಪ್ರಾಧ್ಯಾಪಕರೂ ಹೌದು, ಕಾಲೇಜಿನ ಮುಖ್ಯಸ್ಥರೂ ಹೌದು, ಹಾಗೆ ಕೊಳಕು ಸ್ವಾಮಿಯೂ ಕೂಡ ಹೌದು. ದೆಹಲಿಯ ವಸಂತ ಕುಂಜ್ನಲ್ಲಿರುವಂತಹ ಶ್ರೀ ಶಾರದಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜಿನ ಮುಖ್ಯಸ್ಥರಾಗಿರೋ ಈ ಸ್ವಾಮೀಜಿ ಚರಿತ್ರೆ ಬೆಚ್ಚಿ ಬೀಳಿಸ್ತಿದೆ. ನೋಡೋದಕ್ಕೆ ಪಕ್ಕ ಸಾಧು ತರಹನೇ ಕಾಣಿಸಿಕೊಳ್ಳೋ ಈ ಸ್ವಾಮಿಗೆ 2 ಮುಖವಿತ್ತು. ಒಂದು ಮುಖ ಸೂರ್ಯೋದಯ ಆದಮೇಲೆ ಗೋಚರಿಸಿದ್ರೆ, ಇನ್ನೊಂದು ಮುಖ ಕತ್ತಲಾದ್ರೆ ಸಾಕು ಎಲ್ಲ ಪಂಚೇಂದ್ರಿಯಗಳು ರಾಕ್ಷಸ ರೂಪವನ್ನ ತಾಳ್ತಿದ್ವು. ಹುಡುಗಿಯರ್ ರೂಮ್ನಲ್ಲೇ ರಹಸ್ಯ ಕ್ಯಾಮೆರಾ. ಸ್ವಾಮಿ ಚೈತನ್ಯಾನಂದ ಹುಡುಗಿಯರ್ ಹಾಸ್ಟೆಲ್ ರೂಮ್ಗೆ ಮತ್ತು ಸ್ನಾನಗೃಹಕ್ಕೆ ರಹಸ್ಯವಾದಂತಹ ಕ್ಯಾಮೆರಾಗಳನ್ನು ಅಳವಡಿಸಿದ್ದ. ಆ ಕ್ಯಾಮೆರಾಗಳನ್ನ ತನ್ನ ಮೊಬೈಲ್ಗೆ ಲಿಂಕ್ ಕೂಡ ಮಾಡಿಸಿಕೊಂಡಿದ್ದ. ಹುಡುಗಿಯರು ಹಾಸ್ಟೆಲ್ನಲ್ಲಿ ಬಟ್ಟೆ ಬದಲಾಯಿಸುವುದು, ಸ್ನಾನ ಮಾಡುವುದನ್ನ ತನ್ನ ಮೊಬೈಲ್ನಲ್ಲೇ ಲೈವ್ ಆಗಿ ವೀಕ್ಷಣೆ ಮಾಡ್ತಿದ್ದಂತೆ. ಹುಡುಗಿಯರ ನಂಬರ್ ತೆಗೆದುಕೊಂಡು ಮೆಸೇಜ್ ಮಾಡೋದಕ್ಕೆ ಶುರು ಮಾಡ್ತಿದ್ದ. ಮೆಸೇಜ್ನಲ್ಲಿ ಮಂಚಕ್ಕೆ ಆಹ್ವಾನ ಬೇರೆ ಕೊಡ್ತಿದ್ದ. ಒಮ್ಮೆ ನಿರಾಕರಣೆ ಮಾಡಿದ್ರೆ ತನ್ನ ಬಳಿ ಇರೋ ಬೆತ್ತಲೆ ದೃಶ್ಯಗಳ ಬಗ್ಗೆ ಹೇಳಿ ಬ್ಲಾಕ್ ಮೇಲ್ ಮಾಡ್ತಿದ್ದ. ನೀವು ಸ್ವಾಮಿ ಕಾರ್ಯ ಮಾಡದೇ ಇದ್ರೆ ಪರಿಸ್ಥಿತಿ ಸರಿ ಇರೋದಿಲ್ಲ ಅಂತ ಬೆದರಿಕೆ ಕೂಡ ಹಾಕ್ತಿದ್ದ. ಕೊಳಕು ಸ್ವಾಮಿಯ ಪ್ರಶ್ನೆಗಳು: ನಿನ್ನ ಗೆಳೆಯನ ಜೊತೆ ದೈಹಿಕ ಸಂಪರ್ಕ ಹೊಂದಿದ್ದೀರಾ? ನೀವು ಪ್ರತಿನಿತ್ಯ ಯಾವ ಸಮಯದಲ್ಲಿ ಸ್ನಾನ ಮಾಡ್ತೀರಿ? ನನ್ನ ಜೊತೆ ನೀವು ವಿದೇಶಿ ಪ್ರವಾಸಕ್ಕೆ ಬರಲು ಸಿದ್ಧರಿದ್ದೀರಾ? ನಿನಗೆ ಬಾಯ್ ಫ್ರೆಂಡ್ ಇದ್ದಾನೋ ಇಲ್ವೋ ನಿಜ ಹೇಳಿ. ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೇನೆ. ನೀನೇ ನನ್ನ ಸ್ವೀಟಿ, ನನ್ನ ರೂಮ್ಗೆ ಬರ್ತೀಯಾ? ನಾನು ಸಹಾಯ ಮಾಡ್ತೀನಿ ಅಂತ ಪ್ರಶ್ನೆ ಮಾಡ್ತಿದ್ದ ಈ ಸ್ವಾಮಿ. ಸ್ವೀಟಿ, ಕ್ಯೂಟಿ, ಬ್ಯೂಟಿ, ಐ ಲವ್ ಯು ಅಂತ ಮೆಸೇಜ್ ಮಾಡ್ತಿದ್ದ ಸ್ವಾಮೀಜಿ ಮತ್ತೊಂದು ಮುಖ ರಿವೀಲ್ ಆಗಿದೆ. ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ವಿರುದ್ಧ ಲೈಂಗಿಕ ಕಿರುಕುಳ ಕೇಸ್ ಬಿದ್ದಿದ್ದೆ ತಡ. ಸ್ವಾಮೀಜಿ ಅಕೌಂಟ್ನಲ್ಲಿದ್ದ 55 ಲಕ್ಷ ಹಣ ಖಾಲಿಯಾಗಿ ಬಿಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. MDS ದಮ್ ಆಲೂ, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDS ಯಾವಾಗಲೂ ನಿಮಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ.